ಶ್ರೀ ಗುರು ಬಸವಲಿಂಗಾಯ ನಮಃ. ನಿತ್ಯ ಕಲ್ಯಾಣ ಶ್ರಾವಣ ಮಾಸದ ವಿಶೇಷ ಕಾರ್ಯಕ್ರಮ. ಸಾಮಾಜಿಕ ಸಾಮರಸ್ಯಕ್ಕೆ ಎದುರಾಗುವ ಅಡಚಣೆಗಳೇನು ವಿಷಯವಾಗಿ ಚಿಂತನ ಶ್ರಾವಣ 2021 ಸೂರ್ಯಪುತ್ರ ಸರ್ಕಲ್ KHB 3ನೇ ಹಂತ ಉದ್ಯಾನವನ ಚಿತ್ರದುರ್ಗ ದಿನಾಂಕ 11/8/2021 ಸಾಯಂಕಾಲ 6:30 ನಮ್ಮ ಬುದ್ಧಿಯವರ ಕುರಿತು ತ್ರಿವೇದಿ ದಾಸೋಹಿಗಳು, ಮೌಢ್ಯ ನಿವಾರಣೆಯ ಹರಿಕಾರರು, ಸಾಮಾಜಿಕ ಸಮಾನತೆಯ ಸೂತ್ರಧಾರಿಗಳು, ಅನಾಥರ ಆಪ್ತ ರಕ್ಷಕರು, ಕಷ್ಟ ಜೀವಿಗಳ ಆಪದ್ ಬಾಂಧವರು, ಕೊರೋನಾ ಲಾಕ್ಡೌನ್ ಸಂದರ್ಭದಲ್ಲಿ ಸಾವಿರಾರು ಕುಟುಂಬಗಳಿಗೆ ಆಹಾರ ಕಿಟ್ಗಳನ್ನು ನೀಡಿ ನೆರವಾದವರು. ಈ ಕಾರ್ಯಕ್ರಮಕ್ಕೆ ಪ್ರಾರ್ಥನೆಯನ್ನ ಮಾಡ್ತಕ್ಕಂಥವ್ರು ಜಮರ ಕಲಾವಿದರು ಪ್ರಾರ್ಥನೆಯನ್ನ ನೆರವೇರಿಸಿಕೊಡ್ಬೇಕಂತೇಳಿ ನಾನು ಅವರಲ್ಲಿ ಕೇಳ್ಕೊಳ್ತೇನೆ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ, ಬಿರುಗಾಳಿಗೆ ಹೊಯ್ದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸೋಣ, ಎಚ್ಚರದಲ್ಲಿ ಮುನ್ನಡೆಸೋಣ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ, ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ, ಬಿರುಗಾಳಿಗೆ ಕೊಯ್ದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸೋಣ, ಬಿರುಗಾಳಿಗೆ ಕೊಯ್ದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸೋಣ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ, ಪ್ರೀತಿಯ ಹಣತೆಯ ಹಚ್ಚೋಣ, ಪ್ರೀತಿಯ ಹಣತೆಯ ಹಚ್ಚೋಣ. ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ, ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ, ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತ ಮುಟ್ಟೋಣ, ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತ ಮುಟ್ಟೋಣ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ, ಪ್ರೀತಿಯ ಹಣತೆಯ ಹಚ್ಚೋಣ, ಪ್ರೀತಿಯ ಹಣತೆಯ ಹಚ್ಚೋಣ. ಬಿತ್ತುದನು ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ, ಬಿತ್ತುದನು ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ, ಮನುಜರ ನಡುವಣ ಅಡ್ಡಗೋಡೆಗಳ ಕೆಡವುತ ಸೇತುವೆಯಾಗೋಣ, ಮನುಜರ ನಡುವಣ ಅಡ್ಡಗೋಡೆಗಳ ಕೆಡವುತ ಸೇತುವೆಯಾಗೋಣ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ, ಪ್ರೀತಿಯ ಹಣತೆಯ ಹಚ್ಚೋಣ, ಪ್ರೀತಿಯ ಹಣತೆಯ ಹಚ್ಚೋಣ.
ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ. ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ. ಆ ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ. ಭಯ ಸಂಶಯದೊಳು ಕಂದಿದ ಕಣ್ಣೊಳು ನಾಳಿನ ಕನಸನ್ನು ಬಿತ್ತೋಣ. ಭಯ ಸಂಶಯದೊಳು ಕಂದಿದ ಕಣ್ಣೊಳು ನಾಳಿನ ಕನಸನ್ನು ಬಿತ್ತೋಣ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ. ಬಿರುಗಾಳಿಗೆ ಬೈದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸೋಣ. ಎಚ್ಚರದಲ್ಲಿ ಮುನ್ನಡೆಸೋಣ. ಎಚ್ಚರದಲ್ಲಿ ಮುನ್ನಡೆಸೋಣ. ಡಾಕ್ಟರ್ ಶ್ರೀ ಶಿವಮೂರ್ತಿ ಮುರುಘಶರಣರು ಪೀಠಾಧ್ಯಕ್ಷರು ಮುರುಘಮಠ ಚಿತ್ರದುರ್ಗ ನಿತ್ಯ ಕಲ್ಯಾಣ ಶ್ರಾವಣ ಮಾಸದ ವಿಶೇಷ ಕಾರ್ಯಕ್ರಮವನ್ನು ಸ್ವಾಗತ ಮಾಡಲಿಕ್ಕೆ ಬರ್ತಿದ್ದಾರೆ. ಸ್ವಾಗತ ಮತ್ತು ಪ್ರಾಸ್ತಾವಿಕ ನುಡಿಯನ್ನ MP ಶಂಕರ್ ರಾಜ್ಯ ವಕ್ತಾರರು ಕರ್ನಾಟಕ ರಾಜ್ಯ ಉಪ್ಪಾರ ಸಂಘ ಇವರು ಈ ಕಾರ್ಯಕ್ರಮವನ್ನ ನೆರವೇರಿಸಿಕೊಡ್ಬೇಕಂತೇಳಿ ನಾನು ಅವರಲ್ಲಿ ಕೇಳ್ಕೊಳ್ತೀನಿ. ಪರಮಪೂಜ್ಯ ಶಿವಮೂರ್ತಿ ಮುರುಘಾಶರಣರ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕ ಶರಣನ್ನ ಸಮರ್ಪಿಸಿ ಇವತ್ತಿನ ಕಾರ್ಯಕ್ರಮ ಗುರು ಬಸವಲಿಂಗಾಯ ನಮಃ ನಿತ್ಯ ಕಲ್ಯಾಣ ಶ್ರಾವಣ ಮಾಸದ ವಿಶೇಷ ಕಾರ್ಯಕ್ರಮ ಸಾಮಾಜಿಕ ಸಾಮರಸ್ಯಕ್ಕೆ ಎದುರಾಗುವ ಅಡಚಣೆಗಳೇನು ವಿಷಯವಾಗಿ ಚಿಂತನ ಶ್ರಾವಣ 2021ರ ಈ ದಿನ ಚಿತ್ರದುರ್ಗ ನಗರದ ಸೂರ್ಯ ಪುತ್ರ ಸರ್ಕಲ್ನ KHB 3ನೇ ಹಂತ 3ನೇ ಉದ್ಯಾನವನ ಚಿತ್ರದುರ್ಗ ಇಲ್ಲಿ ಪರಮಪೂಜ್ಯರ ಅಪ್ಪಣೆಯಂತೆ ಇವತ್ತು ಉಪ್ಪಾರ ಸಮಾಜದ ಜಿಲ್ಲಾಧ್ಯಕ್ಷರಾದ ಮೂರ್ತಿಯವರಿಗೆ ಈ ಕಾರ್ಯಕ್ರಮವನ್ನ ನಿಮ್ಮ ಸಮುದಾಯದ ಪರವಾಗಿ ಈ ಕಾರ್ಯಕ್ರಮನ ಯಶಸ್ಸಿನತ್ತ ತೆಗೆದುಕೊಂಡೋಗ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಪರಮಪೂಜ್ಯರ ಸೂಚನೆ ಮೇರೆಗೆ ಇವತ್ತು ಈ ಭಾಗದಲ್ಲಿ ನಡೀತಾ ಇರತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿ ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರಿಗೂ ವಿಶೇಷವಾದ ಆಶೀರ್ವಚನವನ್ನ ಮಾಡಲಿಕ್ಕೆ ದಯಪಾಲಿಸಲಿ ಅಂತೇಳಿ ತಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮದ ಪರವಾಗಿ ಅತ್ಯಂತ ಭಕ್ತಿಪೂರ್ವಕ ಪ್ರಣಾಮಗಳೊಂದಿಗೆ ಪರಮಪೂಜ್ಯ ಶರಣರನ್ನ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಬಸವ ಭೂಷಣ ಸ್ವಾಮೀಜಿಯವರು ಇಳಕಲ್ ಇವರು ಕೂಡ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನ ವಹಿಸಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲ ಭಕ್ತಗಣದ ಪರವಾಗಿ ಭಕ್ತಿಪೂರ್ವಕ ಪ್ರಣಾಮಗಳೊಂದಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಮತ್ತೊಬ್ಬರು ಬಸವ ರಮಾನಂದ ಸ್ವಾಮೀಜಿಗಳು ವನಕಲ್ಲು ಸುಕ್ಷೇತ್ರ ಈ ಪೂಜ್ಯರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಭಕ್ತಗಣದ ಪರವಾಗಿ ಭಕ್ತಿಪೂರ್ವಕ ಪ್ರಣಾಮಗಳೊಂದಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡು ಈ ಕಾರ್ಯಕ್ರಮವನ್ನ ಯಶಸ್ಸನ್ನ ಮಾಡಿಕೊಡಬೇಕು ಅಂತೇಳಿ ನಮ್ಮ ಉಪ್ಪಾರ ಸಮಾಜದ ಜಿಲ್ಲಾಧ್ಯಕ್ಷರಾದ ಆರ್ ಮೂರ್ತಿಯವರು ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆಯೇ ಅವರ ಶ್ರೀಮತಿಯವರು ಜಯಲಕ್ಷ್ಮಿ ಮೂರ್ತಿಯವರು ಅವರು ಕೂಡ ಸಮಾಜದ ಆಗುಹೋಗುಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿ ನಮ್ಮ ಸಮಾಜದಲ್ಲಿ ಸಂಸ್ಕೃತಿಯನ್ನ ತರ್ತಕ್ಕಂಥ ಪ್ರಯತ್ನವನ್ನು ಮಾಡಿದಂಥ ಮಹಿಳೆ. ಆ ಮಹಿಳೆಗೂ ಕೂಡ ಈ ಭಕ್ತಗಣದ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆಯೇ ನಮ್ಮ ಈ ಕಾರ್ಯಕ್ರಮದ ನರೇಂದ್ರಪ್ಪನವರು ಅಧ್ಯಕ್ಷರು KHB ಸಂಘ ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಪ್ರೊಫೆಸರ್ ನಿಂಗಪ್ಪನವರು ಪ್ರಾಂಶುಪಾಲರು ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ.
ಮಲ್ಲಿಕಾರ್ಜುನ್ ನವೀನ್ ತಂಡದವರು KHB ಅವರಿಗೂ ಕೂಡ ನವೀನ್ ಕುಮಾರ್ ಬಳಗ ಇವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮಲ್ಲಿಕಾರ್ಜುನಪ್ಪನವರು ಕಾರ್ಯದರ್ಶಿ KHB ಇವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಜಮುರಾ ಕಲಾವಿದರು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಸುಶ್ರಾವ್ಯ ವಾದ್ಯದೊಂದಿಗೆ ಪ್ರಾರ್ಥನೆಯನ್ನು ಮಾಡಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ಸಿನತ್ತ ತೆಗೆದುಕೊಂಡು ಹೋಗ್ತಕ್ಕಂಥ ಪ್ರಾರ್ಥನೆಯನ್ನು ಮಾಡಿದಂಥ ಆ ಕಲಾವಿದರ ತಂಡಕ್ಕೆ, ಹಾಗೆ ಮಠದಿಂದ ಬಂದಿರತಕ್ಕಂಥ ಈ ಒಟುಗಳಿಗೆಲ್ಲರಿಗೂ ಕೂಡ ವಿಶೇಷವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಉಪ್ಪಾರ ಸಮಾಜದ ಧಾರವಾಡ ಹುಬ್ಬಳ್ಳಿ ಭಾಗದ ಅಧ್ಯಕ್ಷರೂ ಆಗಿ ಹಿರಿಯರೂ ಆಗಿ ಈ ಸಮಾಜದ ಕಾರ್ಯಕ್ರಮಕ್ಕೆ ಬಂದಂಥ ಈಶ್ವರ್ ಶಿರ್ಕೋಳ್ ಮತ್ತು ಅವರೆಲ್ಲ ಸಂಘಟಕರಿಗೆ ಭಕ್ತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಗಂಗಣ್ಣವರು ಚಿತ್ರದುರ್ಗ ಜಿಲ್ಲಾ ಉಪ್ಪಾರ ಸಮಾಜದ ಮುಖಂಡರು ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸುರೇಶ ತಾಲೂಕು ಸಂಘದ ಕಾರ್ಯದರ್ಶಿ ಉಪ್ಪಾರ ಸಂಘದ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಮಂಜುನಾಥ್ ಹೊಸದುರ್ಗ ತಾಲೂಕು ಉಪ್ಪಾರ ಸಂಘದ ಅಧ್ಯಕ್ಷರು ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತು ಪುರುಷೋತ್ತಮ ಹೊಳಲ್ಕೆರೆ ತಾಲೂಕು ಉಪ್ಪಾರ ಸಮಾಜದ ಅಧ್ಯಕ್ಷರು ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮಾರುತಿಯವರು ಚಳ್ಳಕೆರೆ ಉಪ್ಪಾರ ಸಂಘದ ಮುಖಂಡರು ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಡಾಕ್ಟರ್ ವಿಶ್ವನಾಥ್ರವರು ಜಿಲ್ಲಾ ಆಯುಷ್ ಅಧಿಕಾರಿಗಳು ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಡಾಕ್ಟರ್ ಕೃಷ್ಣನಾಯ್ಕರವರು ಅವರು DLDBಯ ಕಾರ್ಯದರ್ಶಿಗಳು ಅವರು ಕೂಡ ಮೂರ್ತಿಯವರ ಆಹ್ವಾನದ ಮೇರೆಗೆ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರು ಎದ್ದು ನಿಂತು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ K. ತಿಪ್ಪೇಶಪ್ಪನವರು ನಮ್ಮ ಕರ್ನಾಟಕ ರಾಜ್ಯ ಉಪ್ಪಾರರ ಸಲಹೆಗಾರರ ಮಂಡಳಿಯ ಸದಸ್ಯರು ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಭಾರತಿ ರಾಜಪ್ಪನವರು DS ಹಳ್ಳಿಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಅವರು ಮತ್ತು ಅವರ ಪತಿ ರಾಜು ಉಪ್ಪಾರ ಸಮಾಜದ ಮುಖಂಡರು ಆಯಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅವ್ರನ್ನು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಲವಕುಮಾರ್ ಅವರು ಚಿತ್ರದುರ್ಗ ಜಿಲ್ಲಾ ನಮ್ಮ ಉಪ್ಪಾರ ಸಮಾಜದ ಹಿರಿಯ ನೌಕರ ಬಾಂಧವರು ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹೀಗೆ ಈ ಎಲ್ಲ ಮಹನೀಯರನ್ನ ಅವರೊಟ್ಟಿಗೆ ಬಂದಿರತಕ್ಕಂಥ ಎಲ್ಲ ಅಭಿಮಾನಿ ವರ್ಗವನ್ನ ಅತ್ಯಂತ ಆದರ ಅಭಿಮಾನಪೂರ್ವಕವಾದ ಸ್ವಾಗತವನ್ನು ತಮ್ಮೆಲ್ಲರಿಗೂ ಕೋರ್ತಾ ಇದ್ದೇನೆ. ಮಾಧ್ಯಮದ ಎಲ್ಲ ಸನ್ಮಿತ್ರರು, ಕಾರ್ಯಕ್ರಮದ ವ್ಯವಸ್ಥಾಪನೆಗೆ ದುಡಿದಂಥ ಎಲ್ಲ ಮಹನೀಯರು, ನಮ್ಮ ನಿರೂಪಣೆಗಾರರು, ಪ್ರಾಚಾರ್ಯರು ಇವರೆಲ್ಲರನ್ನೂ ಕೂಡ ಈ ಕಾರ್ಯಕ್ರಮಕ್ಕೆ ವಿಶೇಷವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಸ್ವಾಗತದೊಂದಿಗೆ ಇವತ್ತಿನ ಕಾರ್ಯಕ್ರಮ ಈಗಾಗಲೇ ತಮ್ಮೆಲ್ಲರಿಗೂ ತಿಳಿದಂಥ ನಿತ್ಯ ಶ್ರಾವಣ ಮಾಸದ ವಿಶೇಷ ಕಾರ್ಯಕ್ರಮ. ಇದನ್ನು ಪರಮ ಪೂಜ್ಯರು ಒಂದು ತಿಂಗಳು ಶ್ರಾವಣ ಮಾಸದ ಒಂದು ತಿಂಗಳು ಪ್ರತಿದಿನನೂ ಕೂಡ ನಾಗರಾಜಪ್ಪನವರು DYSP ನಿವೃತ್ತ ಅವರನ್ನು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದ ವಿಚಾರವಾಗಿ ಪರಮ ಪೂಜ್ಯ ಶರಣರು ಈ ಎಲ್ಲ ಕಾರ್ಯಕ್ರಮವನ್ನು ಒಂದು ತಿಂಗಳು ಎಲ್ಲ ಸಮುದಾಯದವರಿಗೆ ಈ ಕಾರ್ಯಕ್ರಮವನ್ನು ಕೊಟ್ಟು ನಿಮ್ಮ ನಿಮ್ಮ ಭಾಗ ನಿಮ್ಮ ಮನೆಗೆ ನಾನೇ ಬರುತ್ತೇನೆ, ಬಂದಂಥ ಸಂದರ್ಭದಲ್ಲಿ ಎಲ್ಲ ರೀತಿಯ ಸತ್ಸಂಗದ ಕಾರ್ಯಕ್ರಮಗಳನ್ನು ಎಲ್ಲರೂ ಸೇರಿ ಒಟ್ಟಿಗೆ ಹಂಚಿಕೊಳ್ಳೋಣ ಎನ್ನುವ ಕೆಲವು ವಿಷಯಗಳನ್ನು ಇಟ್ಕೊಂಡು ಪ್ರತಿದಿನ ಒಂದೊಂದು ವಿಷಯವನ್ನು ಇಟ್ಕೊಂಡು ಎಲ್ಲರ ಗಮನವನ್ನು ಸೆಳೀತಕ್ಕಂಥ, ಎಲ್ಲರನ್ನು ಸನ್ಮಾರ್ಗದತ್ತ ಒಯ್ತಕ್ಕಂಥ ಈ ವಿಶೇಷ ಚಿಂತನಾ ಸಭೆಗೆ ನಾನು ಬಂದು ತಮ್ಮೆಲ್ಲರನ್ನು ಸ್ವಾಗತಿಸಿ ಪರಮಪೂಜ್ಯರನ್ನ ಸ್ವಾಗತಿಸಿದಂಥ ಈ ಪುಣ್ಯ ಕಾರ್ಯದಲ್ಲಿ ಭಾಗಿಯಾದಂಥದ್ದು ಅತ್ಯಂತ ಆನಂದದಾಯಕವಾದಂಥ ವಿಚಾರ ಅಂಥೇಳಿ ತಮ್ಮಲ್ಲಿ ತಿಳಿಯಪಡಿಸಿ ಇವತ್ತಿನ ಸಬ್ಜೆಕ್ಟು ಸಾಮಾಜಿಕ ಸಾಮರಸ್ಯಕ್ಕೆ ಎದುರಾಗುವ ಅಡಚಣೆಗಳೇನು ಅಂತ ಪರಮಪೂಜ್ಯರು ಇವತ್ತು ಕೊಟ್ಟಂತ ವಿಷಯ. ಈ ವಿಷಯವಾಗಿ ಒಂದೆರಡು ಮಾತಿನಲ್ಲಿ ಪರಮಪೂಜ್ಯರ ಗಮನಕ್ಕೆ ತರ್ತಕ್ಕಂಥದ್ದು, ಇದು ಎಲ್ಲ ಯುಗದಲ್ಲೂ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ, ಎಲ್ಲ ಯುಗದಲ್ಲೂ ಈ ಸಾಮರಸ್ಯ ಜೀವನಕ್ಕೆ ಸಾಕಷ್ಟು ಅಡಚಣೆಗಳು ಎದುರಾಗ್ತಕ್ಕಂಥದ್ದು. ಎಲ್ಲ ಯುಗದಲ್ಲೂ ಕೂಡ ಭೂಮಿಗಾಗಿ, ಸ್ತ್ರೀಯರಿಗಾಗಿ, ಅಧಿಕಾರಕ್ಕಾಗಿ ಎಲ್ಲ ಕಿತ್ತಾಟಗಳು, ನೂಕಾಟಗಳು, ತಳ್ಳಾಟಗಳು, ಎಲ್ಲ ರೀತಿಯ ಗಲಭೆಗಳು ಆಗಿ ಸಾಮರಸ್ಯ ಜೀವನಕ್ಕೆ ಧಕ್ಕೆ ಆದಂಥದ್ದು ಇತಿಹಾಸದಲ್ಲಿ ನಾವೆಲ್ಲರೂ ಕೂಡ ನೋಡ್ಕೊಂಡ್ಬಂದಂಥ, ತಿಳ್ಕೊಂಡು ಬಂದಂಥ, ಓದಿ ತಿಳಿದಂಥ
ಮತ್ತು ಇವತ್ತಿನ ದಿನಗಳಲ್ಲಿ ಅನುಭವಿಸಿ ಕೂಡ ತಿಳಿದಂಥ ನಿಜವಾದ ವಿಷಯ. ಇಂಥ ವಿಷಯದಲ್ಲಿ ಸಾಮರಸ್ಯವನ್ನು ಕಾಪಾಡಬೇಕಾದ್ರೆ ಒಂದು 12ನೇ ಶತಮಾನದಲ್ಲಿ ಬಸವಾದಿ ಶರಣರಂಥ ಮಹಾಮಹಿಮರು, ಅಂಥ ಮಹಾಮಹಿಮರು ಈ ಭೂಲೋಕದಲ್ಲಿ ಜನಿಸಿ ಎಲ್ಲ ಸಮಾಜದವರು ಸಮಪಾಲು ಸಮಬಾಳು ಅನ್ನುವ ಧೋರಣೆಯೊಂದಿಗೆ ಯಾವುದೇ ಜಾತಿಯ, ಯಾವುದೇ ಭಾಷೆಯ ವರ್ಗಭೇದವಿಲ್ಲದ, ಅಸ್ಪೃಶ್ಯತೆ ಇಲ್ಲದ ಎಲ್ಲ ವರ್ಗದವರು ಸಮಾನತೆಯಿಂದ ಬದುಕಬೇಕು ಹಾಗೆ ಅಂತೇಳಿ ಅವತ್ತೇ ಹಾಕಿಕೊಟ್ಟ ಪಂಕ್ತಿ ಮೇಲ್ಪಂಕ್ತಿ. ಈ ಮೇಲ್ಪಂಕ್ತಿಯನ್ನ ನಾವು ಭಾರತೀಯರು ಎಲ್ಲ ರೀತಿಯ ಸಂಸ್ಕೃತಿಯನ್ನ ಒಗ್ಗೂಡಿಸಿಕೊಂಡು ಯಾವುದೇ ಜಾತಿ ಭೇದವಿಲ್ಲದೆ, ವರ್ಗ ಭೇದವಿಲ್ಲದೆ, ಭಾಷೆಯ ಭೇದವಿಲ್ಲದೆ, ಬಣ್ಣದ ಭೇದವಿಲ್ಲದೆ ಸರ್ವರು ಒಂದೇ, ಸರ್ವೇ ಜನ ಸುಖಿನೋ ಭವಂತಿ ಎನ್ನುವ ಸಾಮರಸ್ಯದ ಬಾಳನ್ನ ಬಾಳ್ತಕ್ಕಂಥ ಪಂಕ್ತಿಯನ್ನ ಹಾಕಿಕೊಟ್ಟಂತ ಆ ಬಸವಾದಿ ಶರಣರನ್ನ ಈ ಸಂದರ್ಭದಲ್ಲಿ ಜ್ಞಾಪಿಸಿಕೊಂಡು, ಅದೇ ಬಸವಾದಿ ಶರಣರು ರೀತಿನಲ್ಲೇ ಇವತ್ತಿನ ನಮ್ಮ ಮುರುಘಾ ಶರಣರು ಅವರು ಎಂಥ ಪಂಕ್ತಿಯನ್ನು ಹಾಕಿಕೊಟ್ಟಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳು ಇವರ ಜೊತೆಗೆ ಚಿತ್ರದುರ್ಗ ನಗರದಲ್ಲಿ ಮತ್ತು ಚಿತ್ರದುರ್ಗ ಜಿಲ್ಲೆಯ ಆಸುಪಾಸಿನಲ್ಲಿ ವಾಸ ಮಾಡತಕ್ಕಂಥ ಎಲ್ಲ ಸಮುದಾಯಕ್ಕೆ ಅವರು ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಪೀಠದ ಜಗದ್ಗುರು. ಅಂಥ ಗುರುಗಳು ಸಾದಾ ಸರಳವಾದ ಜೀವನ ಶೈಲಿಯನ್ನು ಅಳವಡಿಸಿಕೊಂಡು ಸರ್ವ ಸಮುದಾಯಕ್ಕೂ ಮಠಗಳು, ಗುರುಗಳು ಆಶ್ರಯ ತಾಣವನ್ನು ಕೊಟ್ಟು ಅವರೆಲ್ಲರನ್ನು, ಆ ಸಮಾಜಗಳನ್ನೆಲ್ಲರೂ ಕೂಡ ಗುರುವಿನ ಸನ್ಮಾರ್ಗದತ್ತ ತೆಗೆದುಕೊಂಡು ಹೋಗ್ತಕ್ಕಂಥ ಕಾರ್ಯಕ್ರಮವನ್ನು ಕೊಟ್ಟದ್ದಕ್ಕಾಗಿ ಅವರಿಗೆ ಭಕ್ತಗಣದ ಪರವಾಗಿ ವಿಶೇಷವಾದ ಪ್ರಣಾಮಗಳನ್ನು ಮತ್ತೆ ಅರ್ಪಿಸಿ, ಇವತ್ತು ಆ ಒಂದು ನಡೆನುಡಿನಲ್ಲಿ ಹೋಗ್ತಕ್ಕಂಥ ಸ್ವಾಮೀಜಿಯವರು, ಆ ಪೂಜ್ಯ ಸ್ವಾಮೀಜಿಯವರು ಇವತ್ತು ಮಗುವಿನೋಪಾದಿಯಲ್ಲಿ ನಮ್ಮೆಲ್ಲರಿಗೂ ಕಂಗೊಳಿಸ್ತಾ ಇದ್ದಾರೆ. ಅವರ ಬಾಲ್ಯ, ಪೂರ್ವಾಶ್ರಮದ ಬಾಲ್ಯ ನಮ್ಮ ಹೊಸದುರ್ಗ ತಾಲೂಕಿನ ಮಧುರೆಯಲ್ಲಿ ಶಿಕ್ಷಣದ ಸಮೇತ ಶುರುವಾದಂಥ ಬಾಲ್ಯ. ಅವತ್ತು ಹೆಂಗಿದ್ರೋ ಇವತ್ತಿಗೂ ಅದೇ ಮಗುವಿನ ರೂಪದಲ್ಲಿ, ಮಗು ಸಾಕ್ಷಾತ್ ದೇವರು, ಅಂತ ರೂಪದಲ್ಲಿ ಸಿಕ್ಕ ಅನಾಥ ಮಕ್ಕಳನ್ನೆಲ್ಲ ತಂದು ಆ ಒಂದು ಮಠದಲ್ಲಿ ಪೋಷಿಸಿ ಸಾಕಿ ಅವರಿಗೆಲ್ಲ ಸನ್ಮಾರ್ಗವನ್ನು ಕೊಡ್ತಕ್ಕಂಥ ಪರಮಪೂಜ್ಯ ಪುಣ್ಯಾತ್ಮ ಸಾಕ್ಷಾತ್ ಈಶ್ವರನ, ಶಿವನ ಪ್ರತಿರೂಪರಾಗಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ಪೂಜ್ಯರ ಬಗ್ಗೆ ತಮಗೆ ತಿಳಿಯಪಡಿಸಿ, ಇವತ್ತು ಅದೇ ದಿಕ್ಕಿನಲ್ಲಿ ಸಾಕ್ತಕ್ಕಂಥ ಪೂಜ್ಯರು, ಆ ಶರಣರು ನಮ್ಮೆಲ್ಲರಿಗೂ ಬರೀ ಶರಣರಲ್ಲ, ಭಗವಂತನೇ ನಮ್ಮಲ್ಲಿ ಉದ್ಭವಿಸಿ ನಮ್ಮೆಲ್ಲರಿಗೂ ದರ್ಶನವನ್ನ, ಭಾಗ್ಯವನ್ನ ಕೊಡ್ತಾ ಇದ್ದಾರೆ ಅಂತೇಳಿ ಭಾವಿಸಿ, ಇವತ್ತಿನ ಕಾರ್ಯಕ್ರಮದ ಸಾಮರಸ್ಯದತ್ತ ನಡೀತಕ್ಕಂಥ ಕಾರ್ಯಕ್ರಮ ನಮ್ಮೆಲ್ಲರನ್ನು ಯಾವುದೇ ರೀತಿಯ ಜಾತಿ ಭೇದ, ವರ್ಗಭೇದ, ನೀತಿ ಭೇದ ಯಾವುದೇ ಇಲ್ಲದೆ ಎಲ್ಲರೂ ಸಮ ಬಾಳಿನತ್ತ ಹೋಗ್ತಕ್ಕಂಥ ಮಾನವ ಕುಲ ಎಲ್ಲ ಒಂದೇ ಕುಲಂ ಅಂತ ಅನ್ನುವ ತತ್ವದಡಿ ನಾವೆಲ್ಲ ಹೋಗಬೇಕು ಅಂತೇಳಿ ಪರಮಪೂಜ್ಯರು ಅಪ್ಪಣೆಯನ್ನು ಮಾಡಬೇಕು ಅಂತೇಳಿ ಪರಮಪೂಜ್ಯರಲ್ಲಿ ಭಿನ್ನವಿಸ್ಕೊಂಡು ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಶಿವಶರಣರನ್ನ, ಭಕ್ತಾದಿಗಳನ್ನ ಸ್ವಾಗತ ಮಾಡಿದಂತ MP ಶಂಕರ್ ಅವರಿಗೆ ಅಭಿನಂದನೆಗಳು. ಈಗ ನಮ್ಮ ಕೋಡಿಹಳ್ಳಿ ಸಮುದ್ರ ಹಟ್ಟಿಯಿಂದ ಬಂದಿರತಕ್ಕಂತ ಮೊನ್ನೆ ತಾನೇ ಬಾಲಕಿ ಅವರ ಕುಟುಂಬದವರು ಕೂಡ ಬಂದಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ನಾವು ಸ್ವಾಗತವನ್ನ ಕೋರ್ತೇವೆ. ಶ್ರೀ ಗುರು ಬಸವಲಿಂಗಾಯ ನಮಃ. ನಿತ್ಯ ಕಲ್ಯಾಣ ಶ್ರಾವಣ ಮಾಸದ ವಿಶೇಷ ಕಾರ್ಯಕ್ರಮ, ಸಾಮಾಜಿಕ ಸಾಮರಸ್ಯಕ್ಕೆ ಎದುರಾಗುವ ಅಡಚಣೆಗಳು, ಚಿಂತನ ಶ್ರಾವಣ, ಇದರ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಡಾಕ್ಟರ್ ಶ್ರೀ ಶಿವಮೂರ್ತಿ ಮುರುಘಾ ಶರಣರು, ಪೀಠಾಧ್ಯಕ್ಷರು, ಮುರುಘಮಠ ಚಿತ್ರದುರ್ಗ, ಇವರು ಚಿಂತನ ಶ್ರಾವಣವನ್ನು ಕುರಿತು ಆಶೀರ್ವಚನವನ್ನು ನೀಡಬೇಕಂತೇಳಿ ಅವರಲ್ಲಿ ಬಸವಭೂಷಣ ಸ್ವಾಮೀಜಿಗಳು ಮಾತನಾಡ್ಬೇಕಂತೇಳಿ ಕೇಳ್ಕೊಳ್ತೇವೆ.
ಕಣ್ಗಳ ನೋಟ ಹೃದಯದ ಜ್ಞಾನ ಮನದಲ್ಲಿ ಆನು ಮಾತಾಡುವೆ ಮನದಲ್ಲಿ ಆನು ಮಾತಾಡುವೆ ಕಣ್ಗಳ ನೋಟ ಹೃದಯದ ಜ್ಞಾನ ಮನದಲ್ಲಿ ಆನು ಮಾತಾಡುವೆ ಜೇನ ಮಳೆಗಳು ಕರೆದಾವೋ ಅಮೃತ ಬಿಂದುಗಳು ಸುರಿದಾವೋ ಜೇನ ಮಳೆಗಳು ಕರೆದಾವೋ ಅಮೃತ ಬಿಂದುಗಳು ಸುರಿದಾವೋ ಕೂಡಲ ಸಂಗಮ ದೇವರೆಂಬ ಕೂಡಲ ಸಂಗಮ ದೇವರೆಂಬ ರಸಸಾಗರದೊಳಗೆ ಆನೋ ರಸಸಾಗರದೊಳಗೆ ಆನೋ ಓಲಾಡುತ್ತಿದ್ದೇನಯ್ಯ ತೇಲಾಡುತ್ತಿದ್ದೇನಯ್ಯ ಕಣ್ಗಳ ನೋಟ ಹೃದಯದ ಜ್ಞಾನ ಮನದಲ್ಲಿ ಆನು ಮಾತಾಡುವೆ ಮನದಲ್ಲಿ ಆನು ಮಾತಾಡುವೆ ಮನದಲ್ಲಿ ಆನು ಮಾತಾಡುವೆ. ತಸ್ಮನೀಯ ಬಸವಾದಿ ಪ್ರಮುಖರನ್ನ ವಿಶ್ವದ ಸಂತ ಮಹಂತ ಇತಿವರ್ಯರನ್ನ ಸ್ಮರಣೆ ಮಾಡಿಕೊಂಡು ಶ್ರಾವಣ ಮಾಸದ ನಿತ್ಯ ಕಲ್ಯಾಣ ಅನ್ನುವಂತಹ ಮಾಲಿಕೆಯ ಅಡಿಯಲ್ಲಿ ನಮ್ಮ ಗುರುಗಳು ದೀಕ್ಷಾ ಗುರುಗಳು ಮಾತೃಹೃದಯಗಳು ಆಗಿರುವಂತಹ ಮನ್ಯರಂಜನ ಪ್ರಣವ ಸ್ವರೂಪಿ ಜಗದ್ಗುರು ಡಾಕ್ಟರ್ ಶ್ರೀ ಶಿವಮೂರ್ತಿ ಮುರುಘರಾಜೇಂದ್ರ ಮಹಾಪ್ಪಂಗಳ ದಿವ್ಯಪದಗಳಲ್ಲಿ ಭಕ್ತಿಯಿಂದ ಅನಂತ ಶರಣಾರ್ಥಿಗಳನ್ನು ಅರ್ಪಿಸ್ತಾ ಆತ್ಮೀಯ ಪೂಜ್ಯರಾಗಿರುವಂತಹ ವನಕಲ್ಲ ಸಂಸ್ಥಾನ ಮಠದ ಬಸವ ರಮಾನಂದ ಸ್ವಾಮೀಜಿಯವರಲ್ಲಿ ಅನಂತ ಶರಣಾರ್ಥಿಗಳನ್ನು ಅರ್ಪಿಸ್ತಾ ಈ ದಿನ ಇಂತಹ ಅಪರೂಪದ ಕಾರ್ಯಕ್ರಮವನ್ನು ಹಾಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಛಲವಾದಿ ಸಂಸ್ಥಾನದ ಬಸವ ನಾಗಿದೇವ ಮಹಾಸ್ವಾಮೀಜಿಯವರಲ್ಲಿ ಅನಂತ ಶರಣಾರ್ಥಿಗಳನ್ನು ಅರ್ಪಿಸ್ತಾ ಹಾಗೆ ಗುರುಕುಲದ ಎಲ್ಲ ಸಾಧಕ ಒಟ್ಟುಗಳಲ್ಲಿ ಈ ದಿನ ವಿಶೇಷವಾಗಿ ಇಂತಹ ಒಂದು ಅಪರೂಪದ ಕಾರ್ಯಕ್ರಮವನ್ನು ದಾಸೋಹಿಗಳಿಗೆ ನಡೆಸಿಕೊಂಡು ಬರ್ತಾ ಇರುವಂತಹ ರಾಮಮೂರ್ತಿ ಅಣ್ಣವರಲ್ಲಿಯೂ ಸಹ ಅವರ ದಂಪತಿಗಳು ಎಲ್ಲ ಕುಟುಂಬದ ಎಲ್ಲ ಪರಿವಾರದವರಲ್ಲಿ ಭಾಗವಹಿಸಿರುವಂತಹ ಎಲ್ಲ ಹಿರಿಯರಲ್ಲಿ ಕಲಾವಿದರಲ್ಲಿ ಭಾಗವಹಿಸಿರುವಂತಹ ಪ್ರತಿಯೊಬ್ಬ ತಾಯಂದಿರು ಮಕ್ಕಳು ಪ್ರತಿಯೊಬ್ಬರ ಹೆಸರಿಗೂ ಶರಣಾರ್ಥಿಗಳು. ಈಗಾಗಲೇ ಕೇಳುವ ಹಾಗೆ ಪ್ರಾಸ್ತಾವಿಕವಾಗಿ ಮಾತನಾಡಿದಂಥ ಸರ್ ಹೇಳಿದ ಹಾಗೆ ಇದು ಒಂದು ಅರ್ಥದಲ್ಲಿ 12ನೆಯ ಶತಮಾನದಲ್ಲಿ ನಿತ್ಯವೂ ಸಹ ಈ ರೀತಿಯಾಗಿ ಈ ಒಂದು ಅನುಭವದ ನೆಲೆ ನಡೀತಾ ಇತ್ತು, ಅನುಭವದ ಗೋಷ್ಠಿ ನಡೀತಾ ಇತ್ತು ಅನ್ನುವಂಥದ್ದನ್ನು ನಾವು ಕೇಳಿಕೊಂಡು ಬರ್ತಾ ಇದ್ದೀವಿ. ಅದು ಹೇಗಿತ್ತು ಅಂತಂದ್ರೆ ಪೂಜ್ಯ ಅಪ್ಪಂಗಳು ಅಪ್ಪಣೆ ಕೊಡಿಸಿದ ಹಾಗೆ ಅವರೆಲ್ಲರೂ ಸಹ ಪ್ರತಿಯೊಬ್ಬರೂ ಸಹ ಏನಂತಂದ್ರೆ ಕಾಯಕದೊಂದಿಗೆ ಈ ರೀತಿಯಾದಂಥ ಅನುಭವವನ್ನ ಯಾರೇ ಸಹ ಅವರು ಸಹ ಅಲ್ಲಿ ಅನುಭವ ಮಂಟಪದ ಗೋಷ್ಠಿಯಲ್ಲಿ ಪಾಲ್ಗೊಳ್ಳುವಂಥವರು ಅದು ಪ್ರಥಮವಾಗಿ ಅವರು ಕಾಯಕವನ್ನು ಮಾಡಲೇಬೇಕಾಗಿತ್ತು. ಆ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಏನು ಕಲೆಯ ಆಧಾರದಲ್ಲಿ ವೃತ್ತಿಯನ್ನ ಅವರು ಕಾಯಕವನ್ನ ಶ್ರದ್ಧೆಯಿಂದ ಮಾಡ್ಕೊಂಡು ಬರುವಂಥವರು. ಹಾಗೆ ಬಂದವರಿಗೆ ಮಾತ್ರ ಅಲ್ಲಿ ಒಂದರ್ಥದಲ್ಲಿ ಪ್ರವೇಶ, ಉಳಿದವರಿಗೆ ಯಾರು ಪ್ರವೇಶ ಇಲ್ಲ ಅನ್ನುವಂಥದ್ದು ಒಂದು ಕಟ್ಟುಪಾಡು ಅನ್ನುವಂಥದ್ದನ್ನು ಅಲ್ಲಿ ಕೇಳ್ಕೊಂಡು ಬರ್ತೇವೆ. ಅದನ್ನು ನಾವ್ಯಾರೂ ಸಹ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ 21ನೇ ಶತಮಾನದಲ್ಲಿ ಆ ರೀತಿಯಾದಂತಹ ಮತ್ತೊಂದು ಕಲ್ಯಾಣವನ್ನ, ಮತ್ತೊಂದು ನಿತ್ಯ ಕಲ್ಯಾಣವನ್ನ ಜಾರಿಗೆ ತಂದವರು ಅಂತಂದ್ರೆ ಅಪ್ಪಂಗಳು ಅನ್ನುವಂಥದ್ದನ್ನ ನಾವು ಯಾರೂ ಸಹ ಮಾಡಲಿಕ್ಕಾಗಲ್ಲ. ಯಾಕೆ ಅಂತಂದ್ರೆ ನಮಗೆಲ್ಲರ ಗೊತ್ತಿರುವ ಹಾಗೆ ಅವರ ಏನು ಕಾರ್ಯ ಏನಂತ ಕೇವಲ ನಾವು ನೋಡುವ ಹಾಗೆ ಕೇವಲ ನಮ್ಮ ಚಿತ್ರದುರ್ಗ ಅಲ್ಲ, ಈ ಕರ್ನಾಟಕ, ಇಡೀ ಭಾರತ, ಹೊರದೇಶ ರಾಷ್ಟ್ರಗಳಲ್ಲಿ ಇಂತಹ ಬಸವಾದಿ ಶರಣರ ಚಿಂತನೆಗಳನ್ನ ಏನು ಆ ರೀತಿಯಾದಂತಹ ಸಂದೇಶವನ್ನ ಕೊಟ್ಟಂತಹ ಯಾವುದಾದ್ರೂ ಮಠ ಅಂತಂದ್ರೆ ಅದು ಮುರುಘಾ ಮಠ ಅನ್ನುವಂಥದ್ದನ್ನ ನಾವು ಯಾವತ್ತೂ ಸಹ ಮಾಡ್ಲಿಕ್ಕೆ ಆಗಂಗಿಲ್ಲ. ಹಾಗೆ ಅಂತಹ ಏನು ಬಸವಾದಿ ಪರಂಪರೆಯಲ್ಲಿ ಬಂದಂತ ಏನು ಇದು ನಿಜವಾಗ್ಲೂ ಸಹ ಈ ದಿನದ ಏನು ವಿಷಯ ಅಂತಂದ್ರೆ ಅದ್ಭುತವಾಗಿರುವಂಥದ್ದು ಸಾಮಾಜಿಕ ಸಾಮರಸ್ಯಕ್ಕೆ ಎದುರಾಗುವ ಅಡೆಚಣೆಗಳು ಏನು ಅನ್ನುವಂಥದ್ದನ್ನ
ಅದು ಸಾಮಾನ್ಯವಾಗಿ ನಾವು ನೀವು ಸಹ ಏನಂತಂದ್ರೆ ಚಿಂತನೆ ಮಾಡ್ಲಿಕ್ಕೆ ಆಗದೇ ಇರುವಂತದ್ದು, ಅದು ಪೂಜ್ಯರಿಂದ ಅಪ್ಪಂಗಳಿಂದನೇ ಅದು ಸಾಧ್ಯ ಆಗುವಂತದ್ದು. ಆದ್ರೂ ಸಹ ಏನಂತಂದ್ರೆ ಒಂದಿಷ್ಟು ಅದನ್ನ ವಿಷಾದಪಡಿಸುವಂತಹ, ಒಂದಿಷ್ಟು ನೋಡುವಂತಹ ಅವಲೋಕನವನ್ನು ಮಾಡುವಂತದ್ದಾದ್ರೆ, ಈಗಾಗಲೇ ನಾವು ಹೇಳಿದ ಹಾಗೆ ಭಾರತ ಅಂತಂದ್ರೆ ಹಲವಾರು ಸಿದ್ಧಾಂತಗಳು, ಹಲವಾರು ಸಂಸ್ಕೃತಿಗಳನ್ನ ಒಳಗೊಂಡಿರುವಂತಹ ಒಂದು ಭವ್ಯವಾಗಿರುವಂತಹ, ಇಡೀ ವಿಶ್ವಕ್ಕೆ ಮಾದರಿಯಾಗಿರುವಂತದ್ದು ಭಾರತ ಅನ್ನುವಂಥದ್ದು. ಆ ಹಿನ್ನೆಲೆಯಲ್ಲಿ ಅಂತಹ ಸಂಸ್ಕೃತಿ ಸಿದ್ಧಾಂತಗಳು ಭಿನ್ನತೆ ಇದ್ದಾಗ ನಾವೆಲ್ಲ ನೋಡುವ ಹಾಗೆ ಇಷ್ಟೆಲ್ಲ ಭಿನ್ನತೆಗಳು ಇದ್ದಾಗ್ಯೂ ಸಹ ಏನಂತಂದ್ರೆ ಒಂದು ಅರ್ಥದಲ್ಲಿ ಆ ಸಿದ್ಧಾಂತದವರು ತಮ್ಮ ತಮ್ಮ ಸಿದ್ಧಾಂತಗಳೇ ಶ್ರೇಷ್ಠ ಅಂತ ಹೇಳಿಕೊಂಡು ಉಳಿದಂತ ಸಿದ್ಧಾಂತಗಳನ್ನ ನೋಡುವಾಗ ಒಂದಿಷ್ಟು ಎಲ್ಲೋ ಒಂದು ಕಡೆಗೆ ಅವುಗಳನ್ನ ಕಡಿಮೆ ಹಂತದಲ್ಲಿ ನೋಡುವಂಥದ್ದು, ಒಂದು ಕೆಳಗಾಗಿ ನೋಡುವಂಥದ್ದು. ಆದ್ರೆ ಅಂದು ಬಸವಾದಿ ಶರಣರು ಹೇಗೆ ಇಡೀ ಸಂಸ್ಕೃತಿಯನ್ನ, ಇಡೀ ಒಂದು ಸಿದ್ಧಾಂತಗಳನ್ನ ಅಧ್ಯಯನ ಮಾಡಿ ಎಲ್ಲರಿಗೂ ಎಲ್ಲಾ ಕಾಲಕ್ಕೂ ಒಪ್ಪುವಂತ ಸಿದ್ಧಾಂತವನ್ನು ಕೊಟ್ಟಿರುವಂತದ್ದರ ಮುಖಾಂತರ ಏನಂತಂದ್ರೆ ಈ ರೀತಿಯಾಗಿ ಪರಮ ಪೂಜ್ಯರು ಪ್ರತಿಯೊಂದು ಶರಣ ಸಂಸ್ಕೃತಿ ಉತ್ಸವಗಳಾಗಿರಬಹುದು, ಯಾವುದೇ ನಾಡು ಹೊರದೇಶಗಳಲ್ಲಿ ನಡೆಯುವಂತಹ ಈ ರೀತಿಯಾದಂತಹ ಗೋಷ್ಠಿಗಳಲ್ಲಿ ಎಲ್ಲ ಪರಂಪರೆಗಳಿಗೆ, ಎಲ್ಲ ಸಿದ್ಧಾಂತಗಳಿಗೆ ಗೌರವಿಸುವಂತಹ, ಮನ್ನಣೆಯನ್ನು ಕೊಡುವಂತಹ ಒಂದು ಕಾರ್ಯವನ್ನು ಅತ್ಯಂತ ಜವಾಬ್ದಾರಿಯುತವಾಗಿ ಮಾಡಿಕೊಂಡು ಬಂದಿರುವಂತದ್ದು ಹೆಗ್ಗಳಿಕೆ ಪೂಜ್ಯರದ ಹಾಗೆ. ಅವರ ಹಾಗೆ ನಾವು ಏನಂತಂದ್ರೆ ನಮ್ಮ ಸಂಸ್ಕೃತಿಯನ್ನ, ನಮ್ಮ ಸಿದ್ಧಾಂತಗಳನ್ನ ಅತ್ಯಂತ ಪ್ರೀತಿಯಿಂದ ಗೌರವಿಸೋಣ. ಹಾಗೆ ಮತ್ತೊಂದು ಸಿದ್ಧಾಂತ ಸಂಪ್ರದಾಯ ಏನು ಪರಂಪರೆ ಇದೆಯಲ್ಲ, ಅವುಗಳನ್ನು ಸಹ ಸಹಜವಾಗಿ ಅವುಗಳನ್ನ ಗೌರವಿಸೋಣ. ಕೆಲವೊಂದು ಸಂದರ್ಭಗಳಲ್ಲಿ ಹೀಗಾಗಿರ್ತದಲ್ಲ, ಈ ರೀತಿಯಾದಂಥ ಗೋಷ್ಠಿಗಳು, ಈ ರೀತಿಯಾದ ಚಿಂತನೆಗಳು ನಡಬೇಕಾತಂದ್ರೆ ಸಿದ್ಧಾಂತದ ಪ್ರತಿಪಾದಕರು ಒಂದಿಷ್ಟು ಮುಕ್ತ ಮನಸ್ಸಿನಿಂದ ಅಪ್ಪಿಕೊಳ್ಳುವಂತಹ ಅಂತಹ ಮನಸ್ಥಿತಿಗಳನ್ನು ನಾವು ನೋಡ್ಲಿಕ್ಕೆ ಅಲ್ಲಿ ಕೊರತೆಯನ್ನ ಕಾಣ್ತೇವೆ. ಈ ರೀತಿಯಾದಂತಹ ಸಾಮರಸ್ಯಕ್ಕೆ ಎಲ್ಲೋ ಒಂದು ಕಡೆಗೆ ಅಡಚಣೆಗಳು ಆಗ್ತಾ ಇದೀವಿ ಅನ್ನುವಂಥದ್ದನ್ನ ನಾವು ಯಾವಾಗ್ಲೂ ಸಹ ನೋಡ್ಬೇಕಾಗತ್ತೆ ಅನ್ನುವಂಥದ್ದು. ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಸಹ ಅಂತಂದ್ರೆ ಯಾವುದೇ ಸಿದ್ಧಾಂತವಿರಲಿ ಅದು ಮುಕ್ತ ಕಂಠದಿಂದ ಮೊದಲಿಗೆ ನಾವು ಅದನ್ನ ಅಪ್ಪಿಕೊಳ್ಳುವಂತಹ ಕಾರ್ಯವನ್ನ ಮಾಡಿದ್ರೆ ಎಷ್ಟೋ ಒಂದಿಷ್ಟು ಸಮಾಜದಲ್ಲಿ ಸಾಮರಸ್ಯವನ್ನ ಎಣ್ಲಿಕ್ಕೆ ಸಾಧ್ಯ ಆಗ್ತದೆ. ಆಚರಣೆ ಮತ್ತು ಆ ಒಂದು ಮುಂದುವರೆದು ಹೋಗುವಂಥದ್ದು ದೂರದ ಮಾತು. ಸಹಜವಾಗಿರುವಂತಹ ಒಂದಿಷ್ಟು ಅಪ್ಪಿಕೊಳ್ಳುವಂತ ಮುಕ್ತ ಕಂಠದಿಂದ ಅವುಗಳನ್ನ ಒಪ್ಪಿಕೊಂಡಿದ್ದಾದ್ರೆ ಬಹಳಷ್ಟು ಸುಧಾರಣೆಗೆ ಸಾಧ್ಯ ಆಗ್ತದೆ ಅನ್ನುವಂಥದ್ದನ್ನ ಇಲ್ಲಿ ನಾವು ಹೇಳಬೇಕಾಗತ್ತೆ. ಹಾಗೆ ಮೂಲಭೂತವಾದತ್ವ ಅಥವಾ ಪೂರ್ವಗ್ರಹ ಪೀಡಿತ ಮನೋರೋಗ ಅನ್ನುವಂಥದ್ದು ಇದು ಒಂದು ಅರ್ಥದಲ್ಲಿ ಇಡೀ ಸಾಮಾಜಿಕ ಸಾಮರಸ್ಯವನ್ನದನ್ನ ಅತ್ಯಂತ ಬಹಳ ಕಷ್ಟಕರವಾಗಿ ಇಂತಹ ಒಂದು ಏನು ಇತ್ತೀಚೆಗೆ ಬಹಳಷ್ಟು ಸುಧಾರಣೆ ಆಗಿರುವಂಥದ್ದು. ಆದ್ರೂ ಸಹ ಗ್ರಾಮೀಣ ಪ್ರದೇಶಗಳಲ್ಲಿ ಶಿಕ್ಷಣ ಇರಬಹುದು, ಅದು ಕಲೆ ಇರಬಹುದು, ಸಾಹಿತ್ಯ ಇರಬಹುದು. ಈ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಸಹ ಏನಂತಂದ್ರೆ ಶಿಕ್ಷಣ ಇವರಿಗೆ ಮಾತ್ರ ಸೀಮಿತ, ಉಳಿದವರಿಗೆ ಅಲ್ಲ. ಹೆಣ್ಣು ಅನ್ನುವಂತ ಒಂದೇ ಕಾರಣಕ್ಕಾಗಿ ಇವತ್ತೂ ಸಹ ಏನಂತಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಅವಳಲ್ಲಿರುವಂತ ಕಲೆ, ಸಾಹಿತ್ಯ, ಶಿಕ್ಷಣದ ಬಗ್ಗೆ ಒಂದಿಷ್ಟು ಮೂಲಭೂತವಾದಿಗಳಾಗಿ ಪೂರ್ವಾಗ್ರಹ ಪೀಡಿತರಾಗಿ ಅವಳಲ್ಲಿರುವಂತ ಅದ್ಭುತವಾದ ಕಲೆಯನ್ನ, ಸಾಹಿತ್ಯವನ್ನ, ಶಿಕ್ಷಣವನ್ನ ಮೊಟಕುಗೊಳಿಸುವಂತ ಕಾರ್ಯವನ್ನ ಮಾಡ್ತಾ ಇದ್ದೀವಿ. ಅದು ಅಂತಂತಂದ್ರೆ ಈ ರೀತಿಯಾದಂತಹ ಸಾಮಾಜಿಕ ಸಾಮರಸ್ಯದ ಬೆಳವಣಿಗೆಗೆ ಅದು ಸಹ ಕುಂಠಿತ ಆಗ್ತದೆ. ಒಂದರ್ಥದಲ್ಲಿ ಅದು ಹೆಣ್ಣು ಮಗು ಇರಬಹುದು, ಗಂಡು ಮಗು ಇರಬಹುದು. ಆ ಮಗುವಿಗೆ ಶಿಕ್ಷಣವನ್ನ, ಕಲೆಯನ್ನ, ಸಾಹಿತ್ಯವನ್ನ, ಸಂಗೀತವನ್ನ, ಅವರಲ್ಲಿರುವಂತ ಪ್ರತಿಭೆಯನ್ನ ಅನಾವರಣಗೊಳಿಸುವಂತ, ಸಹಕಾರ ಕೊಡುವಂತ, ಅವರಿಗೆ ಮಾರ್ಗದರ್ಶನ ಮಾಡುವಂತ ಒಂದು ಕೆಲಸ ಆದ್ರೆ ಅಂತಂದ್ರೆ ನಿಜವಾಗ್ಲೂ ಸಹ ಅಂತಂದ್ರೆ ಆ ಇಡೀ ಮನೆತನ ಕೇವಲ ಆ ಗ್ರಾಮ, ಆ ನಗರಕ್ಕಲ್ಲ, ಇಡೀ ರಾಷ್ಟ್ರಕ್ಕೆ ಅದು ಒಂದು ಹೆಸರು ತರುವಂತ ಕಾರ್ಯವನ್ನ ಮಾಡ್ತದೆ. ಈ ರೀತಿಯಾಗಿ ಸಾಮಾಜಿಕವಾದಂತಹ ಸಾಮರಸ್ಯವನ್ನ ಎಣಲಿಕ್ಕೆ ಆ ಮಗು ಪ್ರೇರಣೆ ಆಗ್ತದೆ. ಆ ಮಗುವಿಂದ ಇಡೀ ಮನೆತನಕ್ಕೆ ಹೆಸರು ಬರುವಂತದ್ದು. ಆ ಹಿನ್ನೆಲೆಯಲ್ಲಿ ನಾವು ಈ ರೀತಿಯಾಗಿ ಶಿಕ್ಷಣ, ಸಾಹಿತ್ಯ, ಕಲೆ, ಸಂಗೀತವನ್ನು ಕೊಡುವಂತಹ ಹಿನ್ನೆಲೆಯಲ್ಲಿ ಹಿಂದೆ ಬಿಂದಿರೋದ್ರಿಂದಲೂ ಸಹ ನಾವೇನಂತಾರೆ ಸಾಮಾಜಿಕ ಸಾಮರಸ್ಯವನ್ನ ಇಲ್ಲಿ ತರ್ಲಿಕ್ಕಾಗಂಗಿಲ್ಲ. ಯಾಕಂದ್ರೆ ಸಹಜವಾಗಿ ಈ ಸಾಹಿತ್ಯ, ಶಿಕ್ಷಣ, ಕಲೆ, ಸಂಗೀತ ಅನ್ನುವಂಥದ್ದು ಕೆಲವರಿಗೆ ಮಾತ್ರ, ಅವರ ಮಾತ್ರ ಹಕ್ಕು, ಅವ್ರಿಗೆ ಮಾತ್ರ ಸೀಮಿತ ಅನ್ನುವಂತಹ, ಅಥವಾ ಅವ್ರು ಮಾತ್ರ ಅದನ್ನ ಸಾಧನೆ ಮಾಡಬಹುದು, ನಮ್ಮಿಂದ ಆಗಲ್ಲ ಅನ್ನುವಂತ ಏನು ಭಾವನೆ ಇದೆಯಲ್ಲ, ಅದನ್ನೂ ಸಹ ಏನಂತಂದ್ರೆ ಸಾಮಾಜಿಕ ಅಸಮಾನತೆಗೆ, ಸಾಮಾಜಿಕ ಸಾಮರಸ್ಯಕ್ಕೆ ಧಕ್ಕೆ ಕೊಡುವಂತದ್ದಾಗ್ತಾ ಇದೆ. ಹಾಗೆ ಅಂತಹ ಒಂದು ಕಲೆ, ಸಾಹಿತ್ಯ, ಯಾವುದೇ ಪ್ರತಿಭಾವಂತ ಏನು ಆ ಮಗುವಿನಲ್ಲಿ ಇರುವಂತದ್ದಾಗಿದೆ, ಅದನ್ನ ನಾವು ಅನಾವರಣ ಮಾಡ್ಲಿಕ್ಕೆ ಗೊಳಿಸ್ಲಿಕ್ಕೆ ನಾವು ಸಹಾಯ ಮಾಡಿದ್ದಾದ್ರೆ ಅಂತ ಒಂದು
ಸಮಸ್ಯೆಯನ್ನ ನಾವು ಇಲ್ಲಿ ಪರಿಹಾರ ಮಾಡಿಕೊಳ್ಬಹುದು ಅನ್ನುವಂಥದ್ದು. ಹಾಗೆ ಇತ್ತೀಚಿನ ವ್ಯವಸ್ಥೆಯಲ್ಲಿ ಏನೋ ಭೌತಿಕ ಸಂಪತ್ತಿನ ಅಥವಾ ಆಡಂಬರದ ಬದುಕಿನ ಹಿನ್ನೆಲೆಯಲ್ಲಿ ಏನು ಒಂದೇ ಮನೆಯಲ್ಲಿ ಹುಟ್ಟಿರುವಂತಹ ಕುಟುಂಬ ಮತ್ತು ಸಮಾಜ, ಇಡೀ ರಾಷ್ಟ್ರ ಏನಂತಂದ್ರೆ ಈ ರೀತಿಯಾಗಿ ಇರುವಂತಹ ಬೆಳೆದಂತಹ ಆ ತಾಯಿ ಏನು ಆ ಸಹೋದರಿಯರು ಸಹೋದರರು ಆರ್ಥಿಕ ಸಂಪತ್ತು ಏನು ಆ ರೀತಿಯಾದಂತಹ ಅತಿಯಾದ ವೈಭವದ ಬದುಕಿನ ಹಿನ್ನೆಲೆಯಲ್ಲಿ ಬದುಕಬೇಕಾದ್ರೆ ಆ ಸಹೋದರನೇ ತಮ್ಮನೇ ಒಂದಿಷ್ಟು ಬಡವನಾಗಿದ್ರಂತಂದ್ರೆ ಅಲ್ಲಿ ಸಾಮಾಜಿಕ ಸಾಮರಸ್ಯಕ್ಕೆ ಧಕ್ಕೆ ಆಗ್ತದೆ. ಅವನ ಸ್ಥಿತಿ, ಅವನ ಸ್ಟೇಟಸ್ಸು, ಅವನ ವ್ಯವಸ್ಥೆ ಒಂದು ರೀತಿಯಾಗಿದ್ರೆ ತಮ್ಮನದು ಒಂದಾಗಿರ್ತದೆ. ನಾವು ಹೇಳುವಂಥದ್ದು ಆರ್ಥಿಕವಾಗಿ ಭೌತಿಕವಾಗಿ ಶ್ರೀಮಂತರ ಆಗ್ಬಾರ್ದಂತಲ್ಲ, ಅವುಗಳನ್ನ ಒಂದು ಕಡೆ ಇಟ್ಟು ಒಂದು ಈ ರೀತಿಯಾದಂತಹ ಸಂದರ್ಭಗಳು ಬಂದಾಗ ಇಬ್ರು ಸಹ ಎಲ್ಲರೂ ಒಟ್ಟಾಗಿ ಬದುಕನ್ನ ಮಾಡಿದ್ರೆ ಅಲ್ಲಿ ಆ ಒಂದು ಶ್ರೀಮಂತಿಕೆ ಅಥವಾ ಆಡಂಬರದ ಬದುಕು ಅಡ್ಡ ಬರಂಗಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ನಾವು ನೋಡುವಂಥದ್ದಾಗಿದೆ. ಹಾಗೆ ಸಹಜವಾಗಿ ಯಾರೇ ಇರಬಹುದು, ಪರಸ್ಪರ ಭೇಟಿಯಾದಾಗ ಒಂದಿಷ್ಟು ಗೌರವವನ್ನು ಅರ್ಪಿಸುವಂತಹ ಒಂದು ಕಾರ್ಯವನ್ನ ಮಾಡಬೇಕಾಗತ್ತೆ. ಎಷ್ಟೋ ಸಂದರ್ಭಗಳಲ್ಲಿ ನಾವೆಲ್ಲರೂ ಸಹ ಏನಂತಂದ್ರೆ ನೋಡಿಯೂ ಸಹ ನೋಡ್ದಂಗೆ ಇರುವಂತಹ ಸಂದರ್ಭಗಳು ನಾವು ಬಹಳಷ್ಟು ನೋಡ್ತೇವೆ. ಪರಸ್ಪರವಾಗಿರುವಂತಹ ಗೌರವವನ್ನು ಕೊಡದೇ ಇರುವುದರಿಂದ ಸಾಮಾಜಿಕ ಸಾಮರಸ್ಯಗಳು ಸಹ ಕೊರತೆ ಆಗ್ತದೆ, ಸಾಮಾಜಿಕ ಸಾಮರಸ್ಯಕ್ಕೆ ಧಕ್ಕೆ ಆಗ್ತದೆ ಅನ್ನುವಂಥದ್ದು. ಈ ರೀತಿಯಾಗಿ ಅದು ಕುಟುಂಬದಿಂದ ಇಡೀ ಗ್ರಾಮ, ಸಮಾಜ, ಇಡೀ ರಾಷ್ಟ್ರದ ಹಿನ್ನೆಲೆಯಲ್ಲಿ ಅದು ವ್ಯಾಪಕ ಆಗ್ತದೆ ಅನ್ನುವಂಥದ್ದನ್ನ ನಾವು ಹೇಳುವಂಥದ್ದು. ಬಾಲ್ಯದಲ್ಲಿ ಆ ರೀತಿಯಾದಂತಹ ಒಂದು ಸಂಸ್ಕಾರವನ್ನ ಮಕ್ಕಳಿಗೆ ಹಿರಿಯರಾದಂಥವರು ಸಹಜವಾಗಿ ಅಂತ ವರ್ತನೆ ಇತ್ತಂದ್ರೆ ಅವರು ನಿಜವಾಗ್ಲೂ ಅವ್ರು ಕಂಡುಕೊಂಡು ಆ ರೀತಿಯಾಗಿ ಬದುಕನ್ನು ಮಾಡ್ತಾರೆ. ಹೇಳುವುದಕ್ಕಿಂತ ಮಕ್ಕಳಿಗೆ ನಾವು ಅವರಿಗೆ ಬೋಧಿಸುವುದಕ್ಕಿಂತ ನಮ್ಮ ವರ್ತನೆಗಳಿಂದನೇ ಅವರು ಕಲಿಯುವಂಥದ್ದು ಬಹಳ ಇರ್ತದೆ ಅನ್ನುವಂಥದ್ದನ್ನ ತಜ್ಞರು, ಸಂಶೋಧಕರು, ಚಿಂತಕರು ಹೇಳುವಂಥದ್ದಾಗಿ ಆಗಿದೆ. ಆ ಹಿನ್ನೆಲೆಯಲ್ಲಿ ಅಂತಹ ಒಂದು ಪರಸ್ಪರ ಯಾವುದೇ ಸಂದರ್ಭದಲ್ಲಿ ಆ ರೀತಿಯಾಗಿ ಒಡನಾಟವನ್ನು ಇಟ್ಟುಕೊಳ್ಳುವಂಥದ್ದು. ಪರಮ ಪೂಜ್ಯರು ಜಗದ್ಗುರು ಪ್ರತಿಯೊಂದು ಸಾರಿ ನಾವು ಅವರ ಸೂಕ್ಷ್ಮವಾಗಿ ನಾವು ನೋಡಿದಾಗ ಅವ್ರು ಯಾರೇ ಇರಲಿ ಫಸ್ಟ್ ಅವ್ರೇನು ಭೇಟಿ ಆದ ತಕ್ಷಣ ಅವರು ನಗುತ್ತಾ ಅವರನ್ನ ಮಾತಾಡಿಸುವಂಥದ್ದಿದೆಯಲ್ಲ, ಅವರನ್ನ ಪರಿಚಯಸ್ಥರನ್ನ ಆ ರೀತಿಯಾಗಿ ಒಡನಾಟದಿಂದ ಮಾತಾಡಿಸುವಂಥದ್ದಿದೆಯಲ್ಲ, ಅಲ್ಲಿ ಸಾಮರಸ್ಯವನ್ನ ಸಾಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ಅಂತಂದ್ರೆ ಏನಾಗತ್ತೆ, ಏನಂತಂದ್ರೆ ಒಂದು ಅರ್ಥದಲ್ಲಿ ಅಲ್ಲಿ ಸಾಮರಸ್ಯಕ್ಕೆ ಕುಂಠಿತ ಆಗ್ತದೆ, ಅಡ್ಡಗೋಡೆ ಬರ್ತದೆ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾ ಆ ರೀತಿಯಾದಂತಹ ಈ ರೀತಿಯಾಗಿ ಒಡನಾಟ ನಮ್ಮ ಮುಕ್ತ ಮನಸ್ಸಿನ ಆರೋಗ್ಯಕರ ಸಹಬಾಳ್ವೆಗೆ ಕಿರೀಟ ಧಾರಣೆ ಆಗ್ತದೆ. ಕಿರೀಟ ಧಾರಣೆ ಯಾವ ರೀತಿಯಾಗಿ ಅಂದ್ರೆ ಈ ರೀತಿಯಾದಂತಹ ಸಾಮರಸ್ಯದ ಬಾಳ್ವೆಯನ್ನ ಮಾಡಿದಾಗ ಅಲ್ಲಿ ಏನಂತಂದ್ರೆ ನಿಜವಾಗ್ಲೂ ಸಹ ಅದು ಅಡಿಗಲ್ಲು, ಒಳ್ಳೆಯ ಏನು ಬದುಕಿಗೆ ಅದು ಅಡಿಗಲ್ಲು ಆಗ್ತದೆ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾ ಒಂದು ಕಡೆಗೆ ಬಸವಣ್ಣವರು ಹೇಳುವ ಹಾಗೆ, ಏನಿ ಬಂದಿರಿ ಹದುಳ ಇದ್ದೀರಿ ಎಂದಡೆ ನಿಮ್ಮ ಮೈಸಿರಿ ಆರಿ ಹೋಗುವುದೇ, ಕುಳ್ಳಿರೆಂದಡೆ ನೆಲ ಕುಳಿ ಹೋಗುವುದೇ, ಒಡೆನೆ ನುಡಿದರೆ ಸಿರಹಟ್ಟೆ ಒಡೆಯುವುದೇ, ಕೊಡಲಿಲ್ಲದಿದ್ದರೆಂದು ಗುಣವಿಲ್ಲದಿದ್ದಡೆ ಮೂಗ ಕೊಯ್ಯುವುದೇ, ಮಾಣ್ಬನೆ ಕೂಡಲ ಸಂಗಮ ದೇವ ಅನ್ನುವಂತಹ ಒಂದು ಮೇಲಿನ ಒಂದು 2-3 ಸಾಲಗಳನ್ನ ಇಟ್ಟುಕೊಂಡು ಉದಾಹರಣೆಗಳನ್ನ ದೃಷ್ಟಾಂತಗಳನ್ನ ಇಟ್ಟುಕೊಂಡು ಕೊನೆಗೆ ಹೇಳ್ತಾರೆ ಅವರು, ಮೂಗ ಕೊಯ್ಯುವುದೇ ಮಾಣ್ಬನೆ ಕೂಡಲ ಸಂಗಮ ದೇವ ಅನ್ನುವಂತ ಮಾತನ್ನ ಹೇಳ್ತಿದಾರಲ್ಲ. ಮೂಗು ಕೊಯ್ಯುವನೆ ಅಂತಂದ್ರೆ ನಮ್ಮನ್ನ ಪ್ರತಿಯೊಬ್ಬರನ್ನ ಹಿಡ್ಕೊಂಡು ಮೂಗು ಕೊಯ್ಯುವಂತದ್ದಲ್ಲ. ನಮಗೆ ಈ ರೀತಿಯಾಗಿ ಒಂದು ದಿನಗಳು ಬರ್ತಾವಲ್ಲ, ನಮ್ಮ ಬದುಕಿನಲ್ಲಿ ಈ ರೀತಿಯಾದಂತಹ ಸಂಕಷ್ಟ ದಿನ ಬರ್ತದಲ್ಲ, ನಾವು ಮತ್ತೊಬ್ಬರ ಮನೆಗೆ ಹೋಗಿ ಕುಡಿಯಲಿಕ್ಕಾಗಿ ನೀರನ್ನ ಬೇಡುವಂತಹ ಮನಸ್ಥಿತಿ ಬರ್ತದೆ. ಏ ಮನುಷ್ಯನೇ, ನೀನು ಬಂದಿರುವಂತ ಯಾರೇ ಇರ್ಬೋದು ಅವರನ್ನ ಪ್ರೀತಿಯಿಂದ ನೀನು ಕೊಡುವಂತದ್ದು ಅಥವಾ ಇನ್ನೇನಾದ್ರೂ ಆರ್ಥಿಕ ಸಹಾಯ ಮಾಡ್ಲಿಕ್ಕೆ ಸಾಧ್ಯ ಆಗದೇ ಇರಬಹುದು, ಪ್ರೀತಿಯಿಂದ 1-2 ಮಾತುಗಳನ್ನ ಅನ್ನುವಂತಹ ಮಾತನ್ನ ಅವರು ಹೇಳ್ಕೊಂಡು ಬರ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಸಹ ಏನಂತಂದ್ರೆ ಪರಮ ಪೂಜ್ಯರ ವಿಚಾರಧಾರೆಗಳನ್ನ, ಅವರ ಅಮೃತ ವಾಣಿಗಳನ್ನ ಕೇಳಬೇಕಾಗಿದೆ. ಸಮಯ ಹೆಚ್ಚಿಗೆಯನ್ನ ಹೇಳಲಾರದೆ ಈ ರೀತಿಯಾಗಿ ನಾವೆಲ್ಲರೂ ಸಹ ಏನಂತಂದ್ರೆ ವೈವಿಧ್ಯದಲ್ಲಿ ಈಗ ಆರಂಭದಲ್ಲಿ ಹೇಳಿದ ಹಾಗೆ, ನಿರೂಪಕರು ಅಣ್ಣವರು ಹೇಳಿದ ಹಾಗೆ, ಸ್ವಾಗತಕಾರರು ಹೇಳಿದ ಹಾಗೆ ವೈವಿಧ್ಯತೆಯಲ್ಲಿ ಈ ರೀತಿಯಾದ ಏಕತೆಯನ್ನ ಕಾಣುವಂತಹ ಕಾರ್ಯವನ್ನು ನಾವು ಮಾಡಬೇಕಾಗಿದೆ. ಈಗಾಗಲೇ ಹೇಳಿದ ಹಾಗೆ ಮಾನವೀಯ ಮೌಲ್ಯಗಳಾಗಿರ್ಬೋದು, ಬಸವಾದಿ ಪ್ರಮತರ, ಸಂತರ, ಮಹಂತರ, ಯತಿಗಳ ಯಾರೇ ಸಂದೇಶಗಳು ಇರಬಹುದು, ಅವುಗಳನ್ನು ನಾವು ಪ್ರೀತಿಯಿಂದ ಸ್ವಾಗತಿಸಿ ಅಪ್ಪಿಕೊಂಡದ್ದಾದ್ರೆ ಆ ರೀತಿಯಾಗಿ ಅರ್ಚನೆ ಮಾಡಿದ್ರೆ ಅವುಗಳಿಗೆ ಬೆಲೆ ಬರ್ತದೆ. ಇಲ್ಲ ಅಂತಂತಂದ್ರೆ ನಮ್ಮ ಬದುಕು ಹೀಗೆ ಅಸಮಾಧಾನದ ಬದುಕು. ಇತ್ತೀಚಿನ ದಿನಗಳಲ್ಲಿ ಒಂದು ಅರ್ಥದಲ್ಲಿ ಕುಟುಂಬ ವ್ಯವಸ್ಥೆಯಲ್ಲಿ ಮಕ್ಕಳು 1 ಮಗು ಅಥವಾ 2 ಮಗು ದಂಪತಿಗಳು ಅಷ್ಟೇ ಬದುಕು ಅನ್ನುವಂಗೆ ಆಗಿದೆ. ಹಾಗಾಗಬಾರದು. ಇಡೀ ಮನೆತನದಲ್ಲಿ ತಂದೆ ತಾಯಿಗಳನ್ನ ಪ್ರೀತಿಸುವಂತಹ, ಗೌರವಿಸುವಂತಹ
ಅವರಿಗೆ ಆ ರೀತಿಯಾದಂತಹ ಸ್ಥಾನಮಾನಗಳನ್ನು ಕೊಡುವ ಮುಖಾಂತರ ಆ ಒಂದು ಸಂಸ್ಕೃತಿಯನ್ನ ನಾವು ಮೈಗೂಡಿಸ್ಕೊಡಬೇಕಾಗಿದೆ. ಅಂತ ಒಂದು ಕಾರ್ಯವನ್ನ ಪರಮ ಪೂಜ್ಯರು ನಿತ್ಯವೂ ಸಹ, ಹೇಗೆ ಆರಂಭದಲ್ಲಿ ಹೇಳಿದ ಹಾಗೆ ಇದು ಒಂದು ದಿವಸ ಅಲ್ಲ, ಸಾಂಕೇತಿಕವಾಗಿ ಶ್ರಾವಣ ಮಾಸ ಆದರೂ ಈ ಪರಮ ಪೂಜ್ಯರ ಸಂದೇಶ ದಿನನಿತ್ಯವೂ ಸಹ ನಮ್ಮ ಬದುಕಿನಲ್ಲಿ ಅದು ಆಚರಣೆಗೆ ಬಂದದ್ದಾದ್ರೆ ನಿಜವಾಗ್ಲೂ ಸಹ ಸಾಮರಸ್ಯದ ಬದುಕಾಗ್ತದೆ. ಒಂದು ಕಡೆಗೆ ದರಾಂ ಬೇಂದ್ರಿ ಅವರು ಹೇಳಿದ ಹಾಗೆ, ಸಮರಸವೇ ಜೀವನ, ವಿರಸವೇ ಮರಣ. ಮರಣ ಅನ್ನುವಂಥದ್ದು ನಾವೆಲ್ಲ ಭೌತಿಕವಾಗಿ ಶರೀರ ಬಿಟ್ಟ ನಂತರದಲ್ಲ, ಈ ಇರುವಾಗ ಬದುಕಿನಲ್ಲಿಯೇ ಇಂತಹ ಒಂದು ಬದುಕನ್ನ ಕಂಡುಕೊಂಡಾಗ ನಿಜವಾಗ್ಲೂ ಸಹ ಅದು ಸಮರಸ ಜೀವನ ಆಗ್ತದೆ, ವಿರಸ ಮರಣ ಆಗ್ತದೆ. ಆ ಹಿನ್ನೆಲೆಯಲ್ಲಿ ನಮ್ಮ ಬದುಕು ಸಮರಸವಾಗಿ ಅಂತಹ ಒಂದು ಬದುಕು ಆಗ್ಲಿ ಅಂತಹ ಆಶೀರ್ವಾದ ಪರಮ ಪೂಜ್ಯರು ನಮ್ಮೆಲ್ಲರಿಗೆ ಕೊಡ್ಲಿ ಅಂತ ಹಾರೈಸ್ತಾ ನಮ್ಮ ಮಾತುಗಳು. ಇಂದಿನ ಕಾರ್ಯಕ್ರಮವನ್ನ ಹಾಗೂ ಭಕ್ತರ ಕುರಿತು ಆಶೀರ್ವಚನ ನೀಡಿದಂತಹ ಬಸವ ಭೂಷಣ ಸ್ವಾಮಿಗಳು ಇಳುಕಲು ಇವರಿಗೆ ಸಿರುಗುಪ್ಪ ಇವರಿಗೆ ಭಕ್ತಿಪೂರ್ವಕ ನಮನಗಳು. ಈಗ ಜಮರ ಕಲಾವಿದರಿಂದ ಒಂದು ಗೀತೆಯನ್ನ ನೆರವೇರಿಸಿಕೊಡ್ಬೇಕಂತೇಳಿ ಕೇಳ್ಕೊಳ್ತೀವಿ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೇನು ನಮ್ಮೊಳಗೆ, ಗುರುತಿಸದಾದೆನು ನಮ್ಮೊಳಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನು ನಮ್ಮೊಳಗೆ, ಗುರುತಿಸದಾದೆನು ನಮ್ಮೊಳಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇವೆ ಈ ನಮ್ಮೊಳಗೆ. ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇವೆ ಈ ನಮ್ಮೊಳಗೆ. ಒಳಗಿನ ತೀಯ ಕಲಕದೆ ಇದ್ದರೆ, ಒಳಗಿನ ತೀಯ ಕಲಕದೆ ಇದ್ದರೆ, ಅಮೃತದ ಸವಿಯಿದೆ ನಾಲಿಗೆಗೆ, ಅಮೃತದ ಸವಿಯಿದೆ ನಾಲಿಗೆಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಹತ್ತಿರ ಬಿದ್ದು ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ, ಹತ್ತಿರ ಬಿದ್ದು ದೂರ ನಿಲ್ಲುವೆವು
ನಮ್ಮ ಅಹಮ್ಮಿನ ಕೋಟೆಯಲ್ಲಿ ಎಷ್ಟು ಕಷ್ಟವೋ ಹತ್ತಿರ ಬಿದ್ದು ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ ನಮ್ಮ ಅಹಮ್ಮಿನ ಕೋಟೆಯಲ್ಲಿ ಎಷ್ಟು ಕಷ್ಟವೋ ಹೊಂದಿಕೆಯೆಂಬುದು ಎಷ್ಟು ಕಷ್ಟವೋ ಹೊಂದಿಕೆಯೆಂಬುದು 4 ದಿನದ ಈ ಬದುಕಿನಲ್ಲಿ 4 ದಿನದ ಈ ಬದುಕಿನಲ್ಲಿ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನು ನಮ್ಮೊಳಗೆ ಗುರುತಿಸದಾದೆನು ನಮ್ಮೊಳಗೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಕಲ್ಲು ಮಣ್ಣುಗಳ ಗುಡಿಯೊಳಗೆ ತುಂಬ ಹೃದಯದ ಅಭಿನಂದನೆಗಳು ತಮಗೆ. ಶ್ರೀ ಗುರು ಬಸವಲಿಂಗಾಯ ನಮಃ. ನಿತ್ಯ ಕಲ್ಯಾಣ ಶ್ರಾವಣ ಮಾಸದ ವಿಶೇಷ ಕಾರ್ಯಕ್ರಮ ಸಾಮಾಜಿಕ ಸಾಮರಸ್ಯಕ್ಕೆ ಎದುರಾಗುವ ಅಡಚಣೆಗಳು ವಿಷಯವಾಗಿ ಚಿಂತನ ಶ್ರಾವಣ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶಿವಮೂರ್ತಿ ಮುರುಘಶರಣರು ಪೀಠಾಧ್ಯಕ್ಷರು ಮುರುಘಮಠ ಚಿತ್ರದುರ್ಗ ಇವರಿಂದ ಈ ಒಂದು ಕಾರ್ಯಕ್ರಮವನ್ನು ಕುರಿತು ಆಶೀರ್ವಚನ ನೀಡಬೇಕಂತೇಳಿ ಅವರಲ್ಲಿ ನಾನು ಭಕ್ತಿಪೂರ್ವಕವಾಗಿ ವಿನಮ್ರತೆ ಮಾಡಿಕೊಳ್ತಿದ್ದೇನೆ. ನೀತಿಯ ನೆಲೆಗಟ್ಟಿನ ಮೇಲೆ ಸಮಾಜವನ್ನು, ಹೊಸ ಸಮಾಜವನ್ನು ಕಟ್ಟಿದಂತಹ ಬಸವ ಅಲ್ಲಮಾದಿ ಶರಣರು, ಮುರುಗಿಯ ಶಾಂತವೀರ ಮಹಾಸ್ವಾಮೀಜಿಯವರು ಈ ಜಗತ್ತಿನ ಎಲ್ಲ ದಾರ್ಶನಿಕರ ಪ್ರೇರಣೆಗಳನ್ನು ಬಯಸುತ್ತಾ ನಿತ್ಯ ಕಲ್ಯಾಣದ 3ನೆಯ ದಿನದ ಸಮ್ಮುಖವನ್ನು ವಹಿಸಿಕೊಂಡು ಸಿರಗುಪ್ಪಿಯ ಬಸವಭೂಷಣ ಸ್ವಾಮೀಜಿಯವರು ನಿಮ್ಮೆಲ್ಲರಿಗೆ ಹದುಳವಾದ, ಹಾರ್ದಿಕವಾದ, ಹೃದಯ ಪೂರ್ವಕವಾಗಿರುವಂತಹ ವಿಚಾರಗಳನ್ನು, ಚಿಂತನೆಗಳನ್ನು ಅವರು ನೆರವೇರಿಸಿಕೊಟ್ಟಿದ್ದಾರೆ. ಅವರಿಗೂ ಒಣಕಲ್ಲು ಸುಕ್ಷೇತ್ರ ಮಠದ ಬಸವ ರಮಾನಂದ ಸ್ವಾಮೀಜಿಯವರು ಕೂಡ
ಸಮ್ಮುಖವನ್ನು ವಹಿಸಿಕೊಂಡಿದ್ದಾರೆ. ಅವ್ರದ್ದು ಅಧಿಕೃತವಾಗಿ ಇದೇ ತಿಂಗಳು 18ನೇ ತಾರೀಕು ಅವರ ಸಮ್ಮುಖದ ನುಡಿಗಳನ್ನು ನಾವು ನೀವೆಲ್ಲರೂ ಕೇಳಬಹುದಾಗಿದೆ. ಇಂಥ ಒಂದು ಚಲನಶೀಲವಾದ ಸಮಾರಂಭದ ಸದುಪಯೋಗವನ್ನು ಪಡ್ಕೋಬೇಕು ಅಂತ ಹೇಳಿ ಛಲವಾದಿ ಪೀಠದ ನಾಗಿದೇವ ಸ್ವಾಮೀಜಿಯವರು, ಉಳಿದೆಲ್ಲ ನಮ್ಮ ಗುರುಕುಲದ ಒಟುಗಳು ಅವರಿಗೂ, ಮುಖ್ಯ ಅತಿಥಿಗಳಾಗಿ ವಿರಾಜಮಾನರಾಗಿರುವಂತಹ ಶರಣ ಸಾಹಿತಿಗಳಾದ ಎಚ್ ಲಿಂಗಪ್ಪನವರು ಇಲ್ಲಿ ಇದ್ದಾರೆ. ಸಮಾಜಮುಖಿ ಜೀವನವನ್ನು ಸಾಧಿಸುತ್ತಿರುವಂತಹ ಮಲ್ಲಿಕಾರ್ಜುನಪ್ಪನವರು, ನರೇಂದ್ರಪ್ಪ KHB ಅಧ್ಯಕ್ಷರು, KHB ಸಂಘ, ವಿಶ್ವನಾಥ್ ಅವರು, ಇಡೀ ಸಮಾರಂಭದ ಪ್ರಾಯೋಜಕತ್ವವನ್ನು ಶ್ರೀ ಆರ್ ಮೂರ್ತಿ ಅವರು, ಜಿಲ್ಲಾ ಅಧ್ಯಕ್ಷರು, ಉಪ್ಪಾರ ಸಮಾಜ, ಅವರ ದಂಪತಿಗಳು, ಪರಿವಾರದವರೆಲ್ಲ ಸೇರಿ ಈ ಸಂದರ್ಭವನ್ನು ನಡೆಸಿ ಕೊಡ್ತಾ ಇದ್ದಾರೆ. ಮಾಧ್ಯಮದವರು ಅತ್ಯಂತ ಭಕ್ತಿ ಪುರಸ್ಸರವಾಗಿ ಭಾಗವಹಿಸಿರುವ ನಿಮ್ಮೆಲ್ಲರಿಗೂ ಸಂಜೆಯ ಪ್ರೀತಿಯ ಶರಣಾರ್ಥಿಗಳು. ಈ ಚಿಂತನೆಗಳನ್ನು ಆಲಿಸಿಕೊಂಡು, ಕೇಳಿಸಿಕೊಂಡು, ಕೊನೆಯಲ್ಲಿ 2 ಅಥವಾ 3 ಪ್ರಶ್ನೆಗಳಿಗೆ ಅವಕಾಶವನ್ನು ಮಾಡಿಕೊಡಲಾಗುತ್ತದೆ. ಏಕೆಂದರೆ ಇದು ನಿತ್ಯ ಕಲ್ಯಾಣ. ನಾವು ಬೋಧನೆ ಮಾಡಬೇಕು, ನೀವು ಮಾತ್ರ ಕುಳಿತು ಕೇಳಬೇಕು ಅನ್ನುವಂತಹ ಪ್ರಮೇಯ ಮಾತ್ರವಲ್ಲ, ಕೂತವರು ಕೂಡ ಈ ವಿಚಾರದಲ್ಲಿ ಭಾಗವಹಿಸಬಹುದು. ಅದಕ್ಕೆ ಸಂವಾದ ಅಂತ ಕರೆಯಲಾಗುತ್ತದೆ. ಪ್ರಶ್ನೋತ್ತರ ಅನುಭವ ಮಂಟಪದ ಮುಖ್ಯ ಕಲಾಪವಾಗಿ ಅನುಭವ ಮಂಟಪದ ಅಧ್ಯಕ್ಷರ ಜೊತೆಯಲ್ಲಿ, ಅಲ್ಲಮನ ಜೊತೆಯಲ್ಲಿ ಸಂವಾದಗಳು ನಡೀತಾ ಇತ್ತು. ಇದು ನಿತ್ಯ ಕಲ್ಯಾಣ ಆಗಿರುವುದರಿಂದ ಕೊನೆಯಲ್ಲಿ 5 ರಿಂದ 10 ನಿಮಿಷಗಳವರೆಗೆ ಸಂವಾದಕ್ಕೂ ಅವಕಾಶವನ್ನು ಮಾಡಿಕೊಡಲಾಗುತ್ತದೆ. ಜಿಜ್ಞಾಸುಗಳೇ, ಇಡೀ ಪ್ರಪಂಚದ ಇತಿಹಾಸವನ್ನು, ಅರ್ಥಾತ್ ಜಗತ್ತಿನ ಇತಿಹಾಸವನ್ನು ಒಂದಷ್ಟು ಅವಲೋಕನ ಮಾಡುತ್ತಾ ಬಂದಾಗ ಯಾವ್ಯಾವ ಸಂದರ್ಭದಲ್ಲಿ ಸಾಮಾಜಿಕ ಸಾಮರಸ್ಯಕ್ಕೆ ಅಡಚಣೆ ಆಗಿದೆ ಅನ್ನುವಂತಹದನ್ನು ಇಲ್ಲಿ ನಾವುಗಳು ಅತ್ಯಂತ ಅರ್ಥಪೂರ್ಣವಾಗಿ ಅನಾವರಣಗೊಳಿಸಬಹುದಾಗಿದೆ. ಭಾರತೀಯರದು 5-6 ಸಾವಿರ ವರ್ಷಗಳ ಹಿಂದಿನ ಒಂದು ಇತಿಹಾಸ ಇದೆ. ನಮ್ಮದು ತುಂಬಾ ಸನಾತನವಾಗಿರುವಂಥ ಒಂದು ವ್ಯವಸ್ಥೆ ಅಂತ ಹೇಳಿಕೊಂಡು ಬರಲಾಗುತ್ತಾ ಇದೆ. ಅಂತಹ ವೈದಿಕ ವ್ಯವಸ್ಥೆಯಲ್ಲಿಯೂ ಯಜ್ಞ ಯಾಗಗಳ ಹೆಸರಿನಲ್ಲಿ ಬಲಿಗಳು ನಡೀತಾ ಇತ್ತು. ಅದು ಪಶು ಬಲಿ ಇರಬಹುದು, ಒಮ್ಮೊಮ್ಮೆ ನರಬಲಿಯೂ ಕೂಡ ನಡೆಯುತ್ತಿತ್ತು ಅನ್ನುವಂಥದ್ದನ್ನ ನಾವೆಲ್ಲರೂ ಇತಿಹಾಸದ ಮುಖಾಂತರವಾಗಿ ಓದಿಕೊಂಡು ಬಂದಿದ್ದೇವೆ, ಕೇಳಿಕೊಂಡು ಬಂದಿದ್ದೇವೆ ಅನ್ನುವಂಥದ್ದು. ಅದು ಕೂಡ ಆ ಒಂದು ಕಾಲಘಟ್ಟದಲ್ಲಿ ಎಲ್ಲಿಲ್ಲದ ಸಾಮರಸ್ಯಕ್ಕೆ ಎಲ್ಲಿಲ್ಲದ ಅಡಚಣೆ ಆಗಿತ್ತು ಅನ್ನುವಂತಹದ್ದು. ಜೀವ ಪರವಾಗಿರುವಂತಹ ಕಾಳಜಿಗಳು ಮೂಲೆ ಗುಂಪಾಗಿದ್ದವು ಅನ್ನುವಂತಹದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ತುಂಬಾ ಅಮಾನವೀಯವಾಗಿ ನಡೆದುಕೊಂಡ ಬಂದಂತ ಒಂದು ಸಂದರ್ಭಗಳನ್ನ ಅಲ್ಲಿ ನಾವುಗಳು ಕಾಣ್ತಾ ಇದ್ವಿ ಅನ್ನುವಂತಹದ್ದು ಕೂಡ ಇತಿಹಾಸ ನಮಗೆ ಈ ರೀತಿಯಾಗಿರುವಂತ ಪಾಠವನ್ನ ನಮಗೆ ತಿಳಿಸ್ತಾ ಹೋಗುತ್ತೆ ಅನ್ನುವಂತ.
ನಂತರದಲ್ಲಿ ನಾವುಗಳು 2500 ವರ್ಷಗಳ ಹಿಂದಕ್ಕೆ ಹೋದಾಗ ಒಬ್ಬ ಗೌತಮ ಅನ್ನುವಂಥವನು ಪ್ರಯತ್ನ ಪೂರ್ವಕವಾಗಿ ಸಿದ್ಧಾರ್ಥನಾಗಿ, ನಂತರದಲ್ಲಿ ಬುದ್ಧನಾಗಿ, ಪ್ರಬುದ್ಧನಾಗಿ ಎದ್ದು ಬಂದು ಅಂದಿನ ದಿನಮಾನಗಳಲ್ಲಿ ನಡೆಯುತ್ತಿದ್ದಂತಹ ಅಮಾನವೀಯವಾಗಿರುವ ಆಚರಣೆಗಳನ್ನು ಆತ ನಿವಾರಣೆ ಮಾಡುವಂತಹ ದಿಸೆಯಲ್ಲಿ ಇದೆಲ್ಲ ವಿಧವಾಗಿರುವಂತಹ ಹೋರಾಟವನ್ನು, ಜಾಗೃತಿಯನ್ನು ಉಂಟು ಮಾಡಿದ ಅನ್ನುವಂತಹದ್ದು. ಅವನ ಕಾಲದಲ್ಲಿಯೂ ಮಾನವರ ಮಾರಾಟ ನಡೀತಾ ಇತ್ತು. ತುಂಬ ದಯಾಮಯನಾಗಿರುವಂತಹ ಗೌತಮ ಬುದ್ಧ ಅದನ್ನು ತಡೆದ ಅನ್ನುವಂತಹದ್ದು. ಅವನ ಕಾಲದಲ್ಲಿ ಅಮಾನವೀಯವಾಗಿರುವಂತಹ ಆಚರಣೆಗಳು, ಅಮಾನವೀಯ ಆಚರಣೆಗಳು ಅವತ್ತಿನ ದಿನಮಾನಗಳಲ್ಲಿ ಎಲ್ಲಿಲ್ಲದ ಅಡಚಣೆಯನ್ನು ಉಂಟು ಮಾಡ್ತಾ ಇದ್ವು ಅನ್ನುವಂಥ. ಇನ್ನು ಕ್ರಿಸ್ತನ ಕಾಲಕ್ಕೆ ಬಂದಂತಹ ಸಂದರ್ಭದಲ್ಲಿ ಆ ದಿನಮಾನಗಳಲ್ಲಿ ಪರಿತ್ಯಕ್ತರ ಮೇಲೆ ಎಲ್ಲಿಲ್ಲದ ದೌರ್ಜನ್ಯಗಳು ನಡೀತಾ ಇದ್ವು. ಯಾವ ಹಂತದಲ್ಲಿಯೂ ಪರಿತ್ಯಕ್ತರ ಮೇಲೆ ದೌರ್ಜನ್ಯಗಳು ನಡೆಯಬಾರದು. ಪಾಶ್ಚಿಮಾತ್ಯ ಜಗತ್ತಿನಲ್ಲಿ ಜನಿಸಿ ಆ ರೀತಿಯಾಗಿರುವಂಥ ಕಠೋರ ಹೃದಯಗಳಿಗೆ ಪರಿವರ್ತಿಸುವಂತಹ ಮಹತ್ತರವಾದ ಕಾರ್ಯವನ್ನು ಯೇಸು ಕ್ರಿಸ್ತರು ಅಂದು ಮಾಡಿದರು ಅನ್ನುವಂತಹದ್ದು. ಒಂದು ಧಾರ್ಮಿಕವಾಗಿರುವಂತಹ ಆಚರಣೆಯ ದಿಸೆಯಲ್ಲಿ ಪರಿತ್ಯಕ್ತರನ್ನ ಹಿಂಸಿಸುವಂತ ಒಂದು ಸಂದರ್ಭ ಇತ್ತು. ಯಾವುದೇ ಹಂತದಲ್ಲಿಯೂ ಅಂಥವರನ್ನ ಹಿಂಸಿಸಬಾರದು ಅನ್ನುವಂತ ಒಂದು ಜಾಗತಿಕವಾಗಿರುವಂತಹ ಪ್ರೀತಿ, ಯೂನಿವರ್ಸಲ್ ಲವ್. ಆ ಜನರಿಗೆ ಜಾಗತಿಕ ಪ್ರೀತಿಯ ಪಾಠವನ್ನ ಯೇಸು ಕ್ರಿಸ್ತ ಹೇಳಿಕೊಟ್ಟ ಅನ್ನುವಂತಹದ್ದು ಇವತ್ತು ಇತಿಹಾಸ. ನಂತರದ ದಿನಗಳಲ್ಲಿ ಧರ್ಮದ ಹೆಸರಿನಲ್ಲಿ ಹಿಂಸೆಗಳು ನಡೀತಾರೆ. ಧರ್ಮ ಅಂತಂದ್ರೆ ಒಂದು ರೀತಿಯಲ್ಲಿ ಹಿಂಸೆ ಆಗಿ, ಹಿಂಸೆ ರುದ್ರ ನರ್ತನವನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಮಹಾವೀರ ಅನ್ನುವಂಥ ಮಹಾನ್ ತ್ಯಾಗಿ ಜನಿಸಿ, ನೋಡಿ ಇಂಥ ವಿಚಾರಗಳನ್ನೆಲ್ಲ ನೀವು ಸುಮ್ಮನೆ ಕುಳಿತು ಆಲಿಸ್ತಾ ಹೋಗ್ಬೇಕು. ಗಲಾಟೆ ಮಾಡ್ಲಾರ್ದಂಗೆ ಆಲಿಸ್ತಾ ಹೋಗ್ಬೇಕು. ಈ ಒಂದು ಕಾರ್ಯಕ್ರಮ, ನಿತ್ಯ ಕಲ್ಯಾಣ ಅನ್ನುವಂಥ ಕಾರ್ಯಕ್ರಮ ಇದೆಯಲ್ಲ, ಅದು ಪೂಜೆಗೆ ಸಮಾನ, ಪ್ರಾರ್ಥನೆಗೆ ಸಮಾನ, ನಮಾಜಿಗೆ ಸಮಾನ, ಧ್ಯಾನಕ್ಕೆ ಸಮಾನ. ಇಂಥ ರೀತಿಯಾಗಿರುವಂತ ಒಂದು ಧ್ಯಾನ ಮತ್ತು ಜ್ಞಾನವನ್ನು ಕೊಡ್ಲಿಕ್ಕೆ ಸತ್ಪುರುಷರು, ಮಹಾನು ಪುರುಷರು ಎಲ್ಲಿಲ್ಲದ ಒಂದು ಶ್ರಮವನ್ನ, ಕಷ್ಟವನ್ನ ಅವರು ಜೀವನದಲ್ಲಿ ಎದುರಿಸಿದ್ದಾರೆ ಅನ್ನುವಂಥ. ಸಾಕ್ರೆಟಿಸ್ ಅನ್ನುವಂಥ ಒಬ್ಬ ಮಹಾ ವಿಚಾರವಾದಿ ನನ್ನ ಅಧ್ಯಯನದ ಮುಖಾಂತರವಾಗಿ, ಅನುಭವದ ಮುಖಾಂತರವಾಗಿ ಇಲ್ಲಿ ಹೇಳಬೇಕಾಗಿರುವಂಥ ಸಂಗತಿ ಅಂದರೆ, ಈ ಜಗತ್ತಿನ ಪ್ರಪ್ರಥಮ ಪ್ರಜಾಪ್ರಭುತ್ವದ ನೆಲೆಯಲ್ಲಿ ಸಮಾಜ ನಿಲ್ಲಬೇಕು ಅನ್ನುವಂಥ ಒಂದು ಆಶಯವನ್ನ ಒಂದು 10-20 ಯುವಕರ ಮುಖಾಂತರವಾಗಿ ಬೀದಿಗಳಲ್ಲಿ ನಿಂತು ಪ್ರಜಾಪ್ರಭುತ್ವದ ಪರಿಕಲ್ಪನೆಯನ್ನ, ಸಾಮಾಜಿಕ ವ್ಯವಸ್ಥೆಯನ್ನು ಕುರಿತು ಜಾಗೃತಿಯನ್ನ ಮೂಡಿಸ್ತಾ ಹೋದ. ಆ ದಿಸೆಯಲ್ಲಿ ಆತ ಜಗತ್ತಿನ ಪ್ರಪ್ರಥಮ ವಿಚಾರವಾದಿ ಅನ್ನುವಂತಹದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿದೆ. ಇನ್ನು 12ನೇ ಶತಮಾನಕ್ಕೆ ಬಂದಂತಹ ಸಂದರ್ಭದಲ್ಲಿ ಜಾತಿಗಳಲ್ಲಿ ಎಲ್ಲಿಲ್ಲದ ಕಲಹಗಳು ನಡೀತಾ ಇದ್ದು, ಸಮಾಜದಲ್ಲಿ ಅಸಮಾನತೆ ಎದ್ದು ಕಾಣ್ತಾ ಇತ್ತು ಅನ್ನುವಂತಹದ್ದು. ಯಾವ ರೀತಿಯಾಗಿರುವಂತ ಒಂದು ಅಸಮಾನತೆ ಇತ್ತು ಅನ್ನುವಂತ, ಪುರುಷ ಪ್ರಧಾನವಾಗಿರುವಂತಹ ಒಂದು ವ್ಯವಸ್ಥೆಯಲ್ಲಿ ಮಹಿಳೆಯರಿಗೆ ಯಾವುದೇ ರೀತಿಯಾಗಿರುವಂತಹ ಹಕ್ಕು
ನೀಡಲ್ಪಟ್ಟಿರಲಿಲ್ಲ, ಕೊಡಲ್ಪಟ್ಟಿರಲಿಲ್ಲ ಅನ್ನುವಂಥದ್ದು. ಬಸವಣ್ಣ ಅನ್ನುವಂತಹ ಬಂಡಾಯದ ಭಾವನೆಯ ಒಬ್ಬ ವ್ಯಕ್ತಿ ಜಸ್ಟ್ ಲೈಕ್ ಎ ಚೈಲ್ಡ್, 12 years ಚೈಲ್ಡ್, ತಿಳ್ಕೊಳ್ರಿ, 12 ವರ್ಷದ ಒಬ್ಬ ಬಾಲಕ ಅವತ್ತಿನ ದಿನಮಾನಗಳಲ್ಲಿ ಒಂದು ಪ್ರಶ್ನೆಯನ್ನು ಎತ್ತುತ್ತಾನೆ. ಪುರುಷನಿಗೆ ಇರುವಂತಹ ಧಾರ್ಮಿಕ ಸ್ವಾತಂತ್ರ್ಯವನ್ನ ನೀವುಗಳು ಮಹಿಳೆಯರಿಗೆ ಏಕೆ ಕೊಡಲಾಗುತ್ತಿಲ್ಲ? ರಕ್ತವನ್ನು ಹಂಚಿಕೊಂಡು ನನ್ನೊಟ್ಟಿಗೆ ಹುಟ್ಟಿದಂತ ನನ್ನ ಅಕ್ಕ ನಾಗಮ್ಮನಿಗೆ ಮೊದಲನೇದಾಗಿ ನೀವು ಧಾರ್ಮಿಕ ಸ್ವಾತಂತ್ರ್ಯವನ್ನು ಕೊಡಿ ಅನ್ನುವಂತ ವಿಚಾರವನ್ನ ಈ ಜಗತ್ತಿನಲ್ಲಿ ಎತ್ತಿದಂತಹ, ಮಹಿಳಾ ಪರವಾಗಿರುವಂತಹ ಹಕ್ಕುಗಳಿಗೆ ಹೋರಾಟ ಮಾಡಿದಂತ ಒಂದು ಕೀರ್ತಿ ಬಸವಣ್ಣನವರಿಗೆ ಸಲ್ಲಬೇಕಾಗುತ್ತದೆ ಅನ್ನುವಂತ. ದೇರ್ ವಾಸ್ ಎ ಲ್ಯಾಡರ್ ಲ್ಯಾಕ್ ಸೊಸೈಟಿ, ಶ್ರೇಣೀಕೃತವಾಗಿರುವಂತ ಒಂದು ಸಮಾಜ ಇತ್ತು. ವರ್ಣಾಶ್ರಮ ಪ್ರಧಾನವಾಗಿರುವಂತ ಒಂದು ವ್ಯವಸ್ಥೆ ಇತ್ತು. ಇಂಥ ವರ್ಣಾಶ್ರಮ ವ್ಯವಸ್ಥೆಯಲ್ಲಿ ಬಸವಣ್ಣ ಇಲ್ಲಿ ಯಾವುದೇ ಹಂತದಲ್ಲಿಯೂ ಮಹಿಳೆಯರಿಗೆ ನಾವು ಧಾರ್ಮಿಕವಾಗಿರುವಂತಹ ಹಕ್ಕನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ. ಸಮಾಜ ಬೇಕು ಅನ್ನುವುದಾದರೆ, ಈ ವ್ಯವಸ್ಥೆ ಬೇಕು ಅನ್ನುವುದಾದರೆ ನಿನ್ನ ಹಠವನ್ನು ಬಿಟ್ಟುಕೊಡು, ನೋಡಿ, ನಿನ್ನ ಛಲವನ್ನು ಬಿಟ್ಟುಕೊಡು. ನಮ್ಮದೇ ಆಗಿರುವಂತ ವ್ಯವಸ್ಥೆಯಲ್ಲಿ ನೀನು ಜೀವನವನ್ನ ಸಾಗಿಸುತ್ತಾ ಹೋಗು ಅನ್ನುವಂತ. ನೀನು ವಿಚಾರ ಮಾಡು, ಮಹಿಳೆಯರಿಗೆ ಸ್ವಾತಂತ್ರ್ಯ ಬೇಕೋ ಅಥವಾ ಈ ಸಮಾಜದಲ್ಲಿ ನೀನು ಉಳಿಯುವುದು ಬೇಕೋ ಅನ್ನುವಂತ ಪ್ರಶ್ನೆಯನ್ನ ಸಂಪ್ರದಾಯಬದ್ಧವಾಗಿರುವಂತ ಸಮಾಜ ಬಸವಣ್ಣನವರ ಮುಂದೆ ಇಟ್ಟಾಗ, ನನಗೆ ಮಹಿಳಾ ಪರವಾಗಿರುವಂತಹ ಹಕ್ಕುಗಳು ಬೇಕು ಅಂತ ಹೇಳಿ ಈ ರೀತಿಯಾಗಿರುವಂತಹ ಒಂದು ಬೇಡಿಕೆಯನ್ನ, ಒಂದು ವಿಚಾರವನ್ನ, ಬಂಡಾಯದ ಭಾವನೆಯನ್ನ ಇಟ್ಟಂತ ಒಂದು ಬಸವಣ್ಣ, ನೀನು ನಮ್ಮ ಸಮಾಜದಲ್ಲಿ ಇರಲಿಕ್ಕೆ ಸಾಧ್ಯವಿಲ್ಲ. ವಿ ಹ್ಯಾವ್ ಟು ಲೀವ್ ಫ್ರಮ್ ಅವರ್ ಸೊಸೈಟಿ. ನಮ್ಮ ಜಾತಿಯಿಂದ ಮಾತ್ರವಲ್ಲ, ದೇರ್ ಇಸ್ ನೋ ಚಾನ್ಸ್ ಫಾರ್ ಅವರ್ ಹೌಸ್ ಆಲ್ಸೋ. ಮನೆಯಲ್ಲಿಯೂ ಕೂಡ ನಿನ್ನನ್ನು ಇಟ್ಟುಕೊಳ್ಳಲು ಸಾಧ್ಯವಿಲ್ಲ. ನೋಡಿ, ಇಲ್ಲಿ ಮಹಿಳೆಯರು ಅನೇಕ ಜನ ಸೇರಿದ್ದೀರಾ. ಇವತ್ತು ನಾವು ನೀವುಗಳು ಇಷ್ಟೊಂದು ಸ್ವತಂತ್ರವಾಗಿ ಒಂದು ಧಾರ್ಮಿಕವಾಗಿರುವಂತ ಸಭೆ ಸಮಾರಂಭದಲ್ಲಿ ಭಾಗವಹಿಸ್ತಾ ಇದೀವಿ ಅನ್ನೋದಾದ್ರೆ ಅದು ಬಸವಣ್ಣನವರ ಕಾರಣಕ್ಕೋಸ್ಕರ. ಬದುಕು ನೋಡಿ, ಬಸವಣ್ಣನವರೇ ಇರಬಹುದು, ಬಾಬಾ ಸಾಹೇಬ್ ಅಂಬೇಡ್ಕರರೇ ಇರಬಹುದು, ಅವರು ಎಂತ ಒಂದು ಜಾಗೃತಿಯನ್ನ ಉಂಟು ಮಾಡಿದ್ರು. ಸ್ವಾಭಿಮಾನದ ಬದುಕನ್ನ ನಾವು ನಡೆಸಬೇಕು. ಹಣ ಇರ್ಲಿ ಬಿಡ್ಲಿ, ಯು ನೀಡ್ ನಾಟ್ ವರಿ ರಿಗಾರ್ಡಿಂಗ್ ಮನಿ. ಓಕೆ, ಅದ್ರ ಬಗ್ಗೆ ನೀವು ಯಾರು ಚಿಂತೆ ಮಾಡುವಂತ ಅಗತ್ಯ ಇಲ್ಲ. ನಮಗೆ ಇವತ್ತು ಬೇಕಾಗಿರುವುದು ಏನು ಅಂತಂದ್ರೆ ಹಣಕ್ಕಿಂತಲೂ ಶಿಕ್ಷಣ. ಇಡೀ ದಲಿತ ವರ್ಗ, ಶೋಷಿತ ವರ್ಗ ಅಕ್ಷರ ಸಂಸ್ಕೃತಿಯಿಂದ ವಂಚಿತವಾಗಿರುವಂತ ಸಂದರ್ಭದಲ್ಲಿ ನೀವುಗಳು ಯಾವುದರ ಮುಖಾಂತರವಾಗಿ ಹೋರಾಟವನ್ನ ಮಾಡಬೇಕಾಗುತ್ತದೆ? ಆ ದಿಸೆಯಲ್ಲಿ ಶಿಕ್ಷಣ ಅನ್ನುವಂತ ಒಂದು ಹರಿತವಾದ, ಅಕ್ಷರ ಅನ್ನುವಂತ ಹರಿತವಾದ ಖಡ್ಗವನ್ನು ಹಿಡಿದು ಹೋರಾಟವನ್ನ ಮಾಡಬೇಕಾಗುತ್ತದೆ. ಗಾಂಧೀಜಿಯವರು ಮತ್ತಿತರ ಸ್ವತಂತ್ರ ಸೇನಾನಿಗಳು ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಡುತ್ತಾರೆ. ನಮ್ಮ ಸ್ವಾತಂತ್ರ್ಯಕ್ಕೆ ಈಗ 75 ವರ್ಷಗಳು.
ಆಜಾದಿ ಕಾ ಅಮೃತ ಮಹೋತ್ಸವ ರೇಡಿಯೋಗಳ ಮುಖಾಂತರವಾಗಿ, ಟಿವಿಗಳ ಮುಖಾಂತರವಾಗಿ ನೀವೆಲ್ಲ ಕೇಳ್ತಾ ಇರಬಹುದು. ಆಜಾದಿ ಕಾ ಅಮೃತ ಮಹೋತ್ಸವ. ನಮ್ಮ ಸ್ವಾತಂತ್ರ್ಯಕ್ಕೆ ಈಗ 75 ವರ್ಷಗಳು ತುಂಬ್ತಾ ಇರುವಂತ ಒಂದು ಸಂದರ್ಭದಲ್ಲಿ ಅಂಬೇಡ್ಕರ್ ಅಂತ ಮುತ್ಸದ್ದಿಗಳಿಗೆ ಯಾರಿಗೆ ಸ್ವಾತಂತ್ರ್ಯ ಬಂತು ಅನ್ನುವಂತ ಒಂದು ಪ್ರಶ್ನೆಯನ್ನ ರೈಸ್ ಮಾಡುತ್ತಾರೆ. ನೋಡಿ, ಬಸವಣ್ಣನವರು ಮಹಿಳೆಯರಿಗೆ ಸ್ವಾತಂತ್ರ್ಯ ಕೊಟ್ಟಿದ್ದೀರಾ? ಶೋಷಿತರಿಗೆ ಸಮಾನವಾಗಿರುವಂತಹ ಹಕ್ಕು ಬಾಧ್ಯತೆಗಳು ಇದ್ದಾವೆಯೇ? ಪ್ರಶ್ನೆಯನ್ನ ಬಸವಣ್ಣನವರು ಮಾಡಿದರೆ, ಬಾಬಾ ಸಾಹೇಬ್ ಅಂಬೇಡ್ಕರರು ಶೂದ್ರರಿಗೆ ಸಮಾನವಾಗಿರುವಂತಹ ಸ್ವಾತಂತ್ರ್ಯ ಕೊಡಲ್ಪಟ್ಟಿದೆಯೇ? ಗಾಂಧೀಜಿಯವರು ತಂದು ಕೊಟ್ಟಿರುವಂತಹ ಇನ್ ದ ಲೀಡರ್ಶಿಪ್ ಆಫ್ ಗಾಂಧೀಜಿ ಯಾರಿಗೆ ಸ್ವಾತಂತ್ರ್ಯ ಬರ್ತಾ ಇದೆ, ಸ್ವಾತಂತ್ರ್ಯ ಸಿಕ್ಕಿದೆ ಅನ್ನುವಂತಹದ್ದು. ಅಕಾರ್ಡಿಂಗ್ ಟು ದಟ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಇನ್ನೂ ಅರ್ಧ ಭಾರತಕ್ಕೆ ಸ್ವಾತಂತ್ರ್ಯ ಬರಬೇಕಾಗಿದೆ ಅನ್ನುವಂತ ವಿಚಾರವನ್ನ ಹೇಳಿದಂತ ಏಕೈಕ ವಿಚಾರವಾದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನು. ಅರ್ಧ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿದೆ, ಸಿಗ್ತಾ ಇದೆ. ಇನ್ನರ್ಧ ಭಾರತಕ್ಕೆ ಸ್ವಾತಂತ್ರ್ಯ ಬರಬೇಕಾಗಿದೆ. ಸಂಪೂರ್ಣ ಸ್ವಾತಂತ್ರ್ಯ ಇನ್ನೂ ಬಂದಿಲ್ಲ ನಮಗೆ. ಯಾವಾಗ ನಮಗೆ ಸ್ವಾತಂತ್ರ್ಯ ಬರುತ್ತದೆ? ನಿಜವಾದ ಸ್ವಾತಂತ್ರ್ಯ ಯಾವಾಗ ನಮಗೆ ಬರುತ್ತದೆ? ಯಾವಾಗ ಸಿಗುತ್ತದೆ? ಈ ದೇಶದಲ್ಲಿ ಇರುವಂತ ಎಲ್ಲ ದಲಿತ ವರ್ಗದವರು, ಶೋಷಿತ ವರ್ಗದವರು ಸಮಾನವಾಗಿರುವಂತಹ ಹಕ್ಕುಗಳನ್ನ ಕೊಡಲ್ಪಟ್ಟಾಗ ಮಾತ್ರ ಇನ್ನರ್ಧ ಭಾರತಕ್ಕೆ ಸ್ವಾತಂತ್ರ್ಯ ಬರುತ್ತದೆ ಅನ್ನುವಂತಹದನ್ನು ಧೈರ್ಯವಾಗಿ, ದಿಟ್ಟವಾಗಿ ಹೇಳುವುದರ ಮುಖಾಂತರವಾಗಿ ಸ್ವಾಭಿಮಾನದ ಜಾಗೃತಿಯನ್ನು ಉಂಟು ಮಾಡ್ತಾರೆ. ಬಸವಣ್ಣನವರು ಸಮಾನತೆಯ ಜಾಗೃತಿ. ದೇರ್ ವಾಸ್ ಇನ್ಇಕ್ವಾಲಿಟಿ, ಸೋಷಿಯಲ್ ಇನ್ಇಕ್ವಾಲಿಟಿ, ಡಿಸ್ಪ್ಯಾರಿಟಿ, ಸಾಮಾಜಿಕವಾಗಿರುವಂತಹ ಅಸಮಾನತೆ ಇತ್ತು. ಬಸವಣ್ಣ ಬರುವುದಕ್ಕಿಂತ ಮುನ್ನ ಯಾವುದೇ ಒಬ್ಬ ದಲಿತ ಮುಖ್ಯವಾಗಿರುವಂತಹ ರಸ್ತೆಯಲ್ಲಿ, ರಾಜ ಬೀದಿಯಲ್ಲಿ ನಡೆದಾಡುವಂತ ಒಂದು ಹಕ್ಕು ಇರಲಿಲ್ಲ. ಆತ ಕೊರಳಿಗೆ ಒಂದು ಏನು ಅಂತಂದ್ರೆ ಮಡಕೆಯನ್ನ ಕಟ್ಟಿಕೊಂಡು, ಯಾಕೆ ಅಂತಂದ್ರೆ ಅವನು ಉಗುಳಬೇಕಾಗ್ತಿತ್ತು. ಆ ಉಗುಳಲಿಕ್ಕೆ ರಸ್ತೆಯಲ್ಲಿ ಉಗುಳಲಿಕ್ಕೆ ಅವಕಾಶ ಇರಲಿಲ್ಲ. ಅದನ್ನ ನಾವೆಲ್ಲ ಹೆಂಗೆ ಇವತ್ತು ಇಷ್ಟಲಿಂಗವನ್ನು ಕೊಡಲಿ ಕಟ್ಟಿಕೊಂಡು ಅಡ್ಡಾಡ್ತಾ ಇದೀವಲ್ಲ, ಹಂಗೆ ಅವತ್ತು ದಲಿತರು ತಮ್ಮ ಕೊರಳಲ್ಲಿ ಮಡಕೆಯನ್ನ ಕಟ್ಟಿಕೊಂಡು ಅಡ್ಡಾಡಬೇಕಾಗಿತ್ತು. ಉಗುಳುವಂತಹ ಸ್ವಾತಂತ್ರ್ಯ ಇರಲಿಲ್ಲ. ನೋಡಿ, ರಸ್ತೆಯಲ್ಲಿ ಉಗುಳುವಂತಹ ಸ್ವಾತಂತ್ರ್ಯ ಇರಲಿಲ್ಲ. ನಡೆಯುವಂತಹ ಒಂದು ಸ್ವಾತಂತ್ರ್ಯವೂ ಇರಲಿಲ್ಲ. ಅದಕ್ಕೇನ್ ಮಾಡ್ತಾ ಇದ್ರು? ಸೊಂಟಕ್ಕೆ ಮುಳ್ಳು ಕಂಟಿಯನ್ನ ಕಟ್ಟಿಕೊಂಡು, ಯು ಲಿಸನ್ ಮೀ ಮೈನ್ಯೂಟ್ಲಿ, ಸೊಂಟಕ್ಕೆ ಮುಳ್ಳು ಕಂಟಿಯನ್ನ ಕಟ್ಟಿಕೊಂಡು. ಯಾಕೆ? ಅವನ ಹೆಜ್ಜೆಯ ಗುರುತುಗಳು ರಸ್ತೆಯ ಮೇಲೆ ಮೂಡಬಾರದು. ಅವನ ಜೊತೆಗೆ ಅಳಿಸೋಗ್ಬಿಡ್ಬೇಕವು. ಅವ್ರು ಯಾರಾದ್ರೂ ಬರ್ತಾರೆ ಅನ್ನೋದಾದ್ರೆ, ಸಂಬೋಳಿ, ನಾವು ಬರ್ತಾ ಇದೀವಿ, ನೀವೆಲ್ಲ ಬಾಗ್ಲಾಕೊಳ್ರಿ, ಓಡಿ ಹೋಗ್ರಿ. ಸಂಬೋಳಿ ನಾಗಿದೇವ ಅನ್ನುವಂಥವರು ಕೂಡ ನಮ್ಮ ಚರಿತ್ರೆಯಲ್ಲಿ ಆಗಿ ಹೋಗಿದ್ದಾರೆ ಅನ್ನುವಂಥ. ಸಂಬೋಳಿ ಅನ್ನುವಂಥ ಒಂದು ವೆರಿ ಹೀನಸ್ ಪ್ರಾಕ್ಟೀಸ್ ವಾಸ್ ದೇರ್. ಮುಳ್ಳು ಕಂಟಿಯನ್ನು ಕಟ್ಟಿಕೊಂಡು ಅಡ್ಡಾಡಬೇಕಾಗಿತ್ತು. ಕೈಯಲ್ಲಿ ಗಂಟೆ ಹಿಡ್ಕೊಂಡು ಗಂಟೆ ನಾದವನ್ನ ಮಾಡ್ಕೊಂಡು ಬರ್ತಾ ಇದ್ರು. ನಾನು ಬರ್ತಾ ಇದ್ದೀನಿ, ಹೋಗ್ರಿ ನೀವು ಅಂತ. ಬಸವಣ್ಣನವರು ಬರ್ತಾರೆ. ಎಲ್ಲ ನಿರ್ಲಕ್ಷಿತವಾಗಿರುವಂತಹ ಸಮುದಾಯಗಳನ್ನ ತಿಳ್ಕೊಂಡು,
ಅಲಕ್ಷಿತವಾಗಿರುವಂತಹ ಸಮುದಾಯಗಳನ್ನ ಒಗ್ಗೂಡಿಸಿ ಎಲ್ಲರೂ ಬೇರೆ ಬೇರೆಲ್ಲ ಕೂಡಿಸ್ಕೊಂಡು ನಾಯಕರಾಗ್ತಾರೆ, ಮುಖಂಡತ್ವವನ್ನು ನೀಡ್ತಾರೆ. ಬಸವಣ್ಣನವರು ಎಲ್ಲ ವರ್ಗದಲ್ಲಿಯೂ ಶೋಷಣೆಗೆ ಒಳಗಡೆ ಆದಂತಹ, ಶೋಷಣೆಯ ಯಾತನೆಯನ್ನ ಅನುಭವಿಸುತ್ತಿದ್ದಂತಹ ನೆಲಮೂಲದ ತಳಮೂಲದ ಅಲಕ್ಷಿತವಾಗಿರುವಂತಹ ಸರ್ವ ಜನಾಂಗಗಳನ್ನ ಒಗ್ಗೂಡಿಸುವುದರ ಮುಖಾಂತರವಾಗಿ ನೋಡಿ, ಅವರಲ್ಲಿ ಒಂದಷ್ಟು ಆಶಾವಾದವನ್ನ ಹುಟ್ಟಿಸುವುದರ ಮುಖಾಂತರವಾಗಿ ನಿಮಗೂ ಸಮಾನವಾಗಿರುವಂತ ಅವಕಾಶಗಳು ಇದ್ದಾವೆ. ಯು ಡೋಂಟ್ ವರಿ, ಐ ಆಮ್ ಹಿಯರ್. ಇಂಥ ಒಬ್ಬ ಮುಖಂಡ ಬೇಕಾಗಿತ್ತು. ಸಮನ್ವಯ ಸಿದ್ಧಾಂತದ ಒಬ್ಬ ಹರಿಕಾರ ಬೇಕಾಗಿತ್ತು. ಎಲ್ಲ ವರ್ಗಗಳನ್ನು ಸೇರಿಸಿ ದೇವಸ್ಥಾನದಲ್ಲಿ ಪ್ರವೇಶ ನಿಷಿದ್ಧವಾಗಿತ್ತು. ಯಾವ ಧಾರ್ಮಿಕ ಕೇಂದ್ರಗಳಲ್ಲಿನೂ ಪ್ರವೇಶ ಇರಲಿಲ್ಲ. ಅಂತ ಸಂದರ್ಭದಲ್ಲಿ ಆಯ್ತು, ಪ್ರವೇಶ ಕೊಡದಿದ್ರೆ ಹೋಯ್ತು. ಬಸವಣ್ಣ ಇಂಟ್ರೊಡ್ಯೂಸ್ಡ್ ಎ ನ್ಯೂ ಕಾನ್ಸೆಪ್ಟ್. ಇಟ್ ಈಸ್ ಕಾಲ್ಡ್ ಇಷ್ಟಲಿಂಗ. ಅವ್ರ ದೇವಸ್ಥಾನದಲ್ಲಿ ನಿಮ್ಮನ್ನು ಬಿಡೋದಿಲ್ಲ, ಹೌದಲ್ವಾ? ಅಂಗದ ಮೇಲೆ ಇಷ್ಟಲಿಂಗವನ್ನ ಕಟ್ಟಿಕೊಂಡು ನಾವೇ ಶಿವಾಲಯವಾಗೋಣ, ದೇವಾಲಯವಾಗೋಣ. ಈ ಮುಖಾಂತರವಾಗಿ ಅವರು ಯಾರು ಇಂಥ ಪ್ರಜ್ಞೆಯಿಂದ ಜೀವಾಲಯ ಅಂತ ಕರಿತೀವಿ ನಾವು ಲಿಂಗಣ್ಣವರೇ. ಜೀವಾಲಯ ಅದು ಶಿವಾಲಯ, ಇದು ಜೀವಾಲಯ. ನ್ಯೂ ಕಾನ್ಸೆಪ್ಟ್ ಇದು. ಮುರುಘಾ ಶರಣರು ಕೂಡ ಒಂದೊಂದು ಹೊಸ ಹೊಸ ಕಲ್ಪನೆಗಳನ್ನು ಕೊಡ್ತಾ ಇರ್ತಾರೆ. ಜೀವಾಲಯ ಇಲ್ಲಿವರೆಗೂ ಯಾರು ಆ ಶಬ್ದವನ್ನು ಬಳಸಿಲ್ಲ. ಉಜ್ಜನಪ್ಪನವ್ರೆ ಯಾರು ಬಳಸಿಲ್ಲ. ಇಲ್ಲ, ಜೀವಾಲಯ ಅನ್ನೋ ಶಬ್ದ ಯಾರು ಬಳಸಿಲ್ಲ. ಡಿಕ್ಷನರಿಯಲ್ಲೂ ಇಲ್ಲ ಅಂತ ಹೇಳ್ತಾರೆ. ಗೊತ್ತಿಲ್ಲ ನಿಮಗೆ. ಇದು ಜೀವಾಲಯ ಸಂಸ್ಕೃತಿ. ದೇವಾಲಯ ಸಂಸ್ಕೃತಿ ಅದು ಜಡ ಸಂಸ್ಕೃತಿ. ಆದ್ರೆ ಬಸವಾದಿ ಶರಣರು ನೀಡಿದ್ದು ಜೀವಾಲಯ ಸಂಸ್ಕೃತಿ ಅನ್ನುವಂತಹ. ನಿಮ್ಮ ಜೀವ, ನಿಮ್ಮ ಭಾವ ಎರಡೂ ಸೇರಿದಾಗ ನೀವೇ ಶಿವ, ಪ್ರತ್ಯಕ್ಷ ಶಿವ ಆಗುತ್ತೀರಾ ಅನ್ನುವಂಥದ್ದು. ನಡೆದಾಡುವ ದೇವರು, ಮಾತನಾಡುವ ದೇವರು, ಮೂವಿಂಗ್ ಟೆಂಪಲ್, ನಡೆದಾಡುವ ದೇವಾಲಯಗಳು, ಟಾಕಿಂಗ್ ಗಾಡ್, ಮಾತನಾಡುವ ದೇವರುಗಳು ಆಗುವಂತ ಒಂದು ಹೊಸ ಪರಿಕಲ್ಪನೆಯನ್ನ ಬಸವಾದಿ ಶರಣರು ಕೊಡುವುದರ ಮುಖಾಂತರವಾಗಿ ಅವತ್ತು ಎಲ್ಲರೂ ಕೂಡ ಒಂದು ಹಂತದಲ್ಲಿ ಆ ಶೂದ್ರಾತಿ ಶೂದ್ರ ಬದುಕನ್ನು ನಡೆಸ್ತಾ ಇದ್ದಂತ ಸಂದರ್ಭದಲ್ಲಿ ಬದುಕಿಗೆ ಒಂದು ಸ್ವಾಭಿಮಾನವನ್ನ ತಂದುಕೊಟ್ಟು ಹೊಸ ಸಮಾಜವನ್ನ ಸಂಸ್ಥಾಪನೆ ಮಾಡಿದ್ರು ಅನ್ನುವಂತಹದ್ದು ಕೂಡ. ಅವರು ಸಮಾನತೆಗೋಸ್ಕರವಾಗಿ ಹೋರಾಡುತ್ತಾರೆ. ಬಾಬಾ ಸಾಹೇಬರು ಒಂದು ಹಂತದಲ್ಲಿ ಶೋಷಣೆಯ ನಿವಾರಣೆಗೋಸ್ಕರವಾಗಿ ಎಲ್ಲ ರೀತಿಯಾಗಿರುವಂತ ಪ್ರಯತ್ನವನ್ನು ಅವರು ಮಾಡ್ತಾರೆ ಅನ್ನುವಂಥ ಆ ದಿಸೆಯಲ್ಲಿ ಇವತ್ತಿಗೂ ಕೂಡ ಸಾಮಾಜಿಕ ಸಾಮರಸ್ಯಕ್ಕೆ ಅಡಚಣೆ ಆಗಿರುವುದು ಏನು ಯಾವುದು ಅನ್ನುವಂತಹದನ್ನ ಚಿಂತನೆ ಮಾಡಬಹುದಾಗಿರುವಂತ ಒಂದು ಸಂದರ್ಭ ಇದಾಗಿದೆ. ಆ ದಿಸೆಯಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲಿ ಸಾಮರಸ್ಯಕ್ಕೆ ಹಿನ್ನಡೆ ಯಾಕೆ ಆಗ್ತಾ ಇದೆ ಅನ್ನುವಂತಹದನ್ನ ನಾವುಗಳು ಒಂದಷ್ಟು ಅನಲೈಸ್ ಮಾಡುವುದಾದರೆ ಅಲ್ಲಿ ಕಂಡು ಬರುವಂತಹ ದೊಡ್ಡ ಅಡಚಣೆ ಅಂತಂದ್ರೆ ಜಾತಿವಾದ, ಕ್ಯಾಸ್ಟಿಸಮ್. ಜಾತಿವಾದ ಅದು ಯಾವುದಕ್ಕೆ ಕಾರಣವಾಗುತ್ತದೆ? ಎಲ್ಲಿ ಜಾತಿವಾದ ಇದೆಯೋ ಅಲ್ಲಿ ಅಸ್ಪೃಶ್ಯತೆ ಇರುತ್ತದೆ. ಗಾಂಧೀಜಿಯವರು ಅಸ್ಪೃಶ್ಯತೆ ಒಂದು ಅಪರಾಧ ಅಂತ ಹೇಳಿದ್ರು. ಅವರು ಇಟ್ ಇಸ್ ಎ ಗ್ರೇಟ್ ಕ್ರೈಮ್. ಅಸ್ಪೃಶ್ಯತೆ ಒಂದು ಅಪರಾಧ. ಅದು
ನೋಡಿ, ಅದಕ್ಕೋಸ್ಕರವಾಗಿ ಗಾಂಧೀಜಿಯವರು ಅವರು ಕೂಡ ಈ ಮೇಡ್ ನೀವು ಎಕ್ಸ್ಪೆರಿಮೆಂಟ್, ನೀವೆಲ್ಲ ಊರು ಹೊರಗಡೆ ಇರ್ತಿರಲ್ಲ ಅಂತವ್ರನ್ನೆಲ್ಲ ಅವ್ರು ಏನಂತ ಕರೆದ್ರು, ಒಂದು ಹರಿಜನರು ಅಂತ ಕರೆದರು. ಹರಿಜನರು ಅಂತ ಕರೆದ್ಬಿಟ್ಟು, ನೀವು ಅಂತ ಇಂಥ ಜನರಲ್ಲ ಕಂಡ್ರಪ್ಪ, ಹರಿಜನರು ನೀವು ಅಂದ್ರೆ ಹರಿಗೆ ಬೇಕಾದವರು ಅಂತ, ದೇವರ ಮಕ್ಕಳು ಅನ್ನುವಂತ ಒಂದು ಭಾವನೆಯಿಂದ ಆ ಶಬ್ದವನ್ನು ಅವರು ಪ್ರಯೋಗ ಮಾಡಿದ್ರು ಅಷ್ಟೇ. ಅದು ಯಶಸ್ವಿ ಆಯ್ತೋ ಬಿಡುತ್ತೋ ಅದು ಬೇರೆ ಮಾತು. ಆ ರೀತಿಯಾಗಿರುವಂತ ಒಂದು ಪರಿಕಲ್ಪನೆಯನ್ನು ಕೊಟ್ಟರು ಅನ್ನುವಂತ. ಜಾತಿವಾದ ಇವತ್ತಿಗೂ ಕೂಡ ಸಮಾಜದಲ್ಲಿ ಜೀವಂತವಾಗಿದೆ. ಜಾತಿವಾದ ಸತ್ತು ಹೋಗಿಲ್ಲ. ಎಲ್ಲಿವರೆಗೆ ಜಾತಿವಾದ ಇರುತ್ತದೆ ಅಲ್ಲಿಯವರೆಗೂ ಅಸ್ಪೃಶ್ಯತೆ ಜೀವಂತವಾಗಿ ಇರುತ್ತದೆ. ಅಸ್ಪೃಶ್ಯತೆಯ ವಿರುದ್ಧವಾಗಿ ಹೋರಾಟ ಮಾಡಲು ಅಂತಿಂತ ಎದೆ ಬೇಕಾಗಿಲ್ಲ, 8 ಎದೆ ಬೇಕಾಗುತ್ತದೆ. 8 ಎದೆ ಬೇಕು. 8 ಎದೆ ಇದ್ದವರು ಮಾತ್ರ ಅಸ್ಪೃಶ್ಯತೆಯ ವಿರುದ್ಧವಾಗಿ ಹೋರಾಟವನ್ನ ಮಾಡುತ್ತಾರೆ. ಕೆಲವರಿಗೆ ಸಾಮಾಜಿಕವಾಗಿರುವಂತ ಸ್ಥಾನಮಾನಗಳು ಬೇಕಷ್ಟೇ ಸಾಕು, ಕೆಲವ್ರಿಗೆ ಅಧಿಕಾರ ಬೇಕು ಅಷ್ಟೇ ಸಾಕು, ಅಂತಸ್ತುಗಳು ಬೇಕು ಅಷ್ಟೇ ಸಾಕು, ಹಣ ಬೇಕು ಅಷ್ಟೇ ಸಾಕು. ಕೆಲವರಿಗೆ ಮಾತ್ರ ಇವತ್ತು ಏನು ಅಂತಂದ್ರೆ ಅಸ್ಪೃಶ್ಯತೆ ನಿವಾರಣೆ ಆಗಬೇಕಾಗಿದೆ. ಅಸ್ಪೃಶ್ಯತೆಗೆ ಅಡ್ಡಿ ಯಾವುದು ಅಂತಂದ್ರೆ ಜಾತಿವಾದ. ಜಾತಿವಾದ ಅದನ್ನ ಜೀವಂತವಾಗಿ ಇಟ್ಟುಕೊಂಡು ಬರಲಾಗುತ್ತಾ ಇದೆ. 12ನೇ ಶತಮಾನದ ತರುವಾಯದಲ್ಲಿ, ನಂತರದಲ್ಲಿ ಬಸವಣ್ಣನವರು ಮಾಡಿದಂತಹ ಸಮಾಜಮುಖಿ ಆಲೋಚನೆಗಳು ಯಾವುದಾದ್ರೂ ಒಂದು ಮಠ ಪೀಠದಲ್ಲಿ ಅನುಷ್ಠಾನಗೊಳ್ತಾ ಇದ್ರೆ ನಿಮ್ಮ ಐತಿಹಾಸಿಕವಾಗಿರುವಂತಹ ಮುರುಘಾ ಮಠದಲ್ಲಿ ಈ ಮುರುಘಾ ಶರಣರು ಬರುವುದಕ್ಕಿಂತ ಮುನ್ನ ದಿನಗಳಲ್ಲಿಯೂ ಸವರ್ಣೀಯರು ಮತ್ತು ಅವರ್ಣೀಯರು, ದಲಿತರು ಅನ್ನುವಂತಹ ಭಿನ್ನ ಭಾವನೆಗಳು ಹರಿದಾಡ್ತಾ ಇತ್ತು. ನಾನು ಬಸವಣ್ಣನವರನ್ನ ಚೆನ್ನಾಗಿ ಅಧ್ಯಯನ ಮಾಡಿದವನು, ಓದಿದವನಲ್ಲ. ಓದುವುದು ಬೇರೆ, ಅಧ್ಯಯನ ಮಾಡುವುದು ಬೇರೆ. ಬುದ್ಧನನ್ನ ಅಧ್ಯಯನ ಮಾಡಿದ್ದೇನೆ, ಗಾಂಧೀಜಿಯನ್ನ, ಅಂಬೇಡ್ಕರನ್ನ, ಅನೇಕ ದಾರ್ಶನಿಕರನ್ನ ನಾನು ಅಧ್ಯಯನ ಮಾಡಿ, ನನ್ನಂತ ಬಸವ ಅನುಯಾಯಿ ಇಂಥ ಒಂದು ಐತಿಹಾಸಿಕವಾಗಿರುವಂತಹ ಪೀಠಕ್ಕೆ ಮಲ್ಲಿಕಾರ್ಜುನ ಶ್ರೀಗಳವರು ನನ್ನನ್ನು ಅಧಿಪತಿಯನ್ನಾಗಿ ಮಾಡುತ್ತಾರೆ, ಪೀಠಾಧಿಪತಿಯನ್ನಾಗಿ ಮಾಡುತ್ತಾರೆ. ನಾನು ಅಂತರಂಗದಲ್ಲಿ ಬಸವ ಪ್ರಜ್ಞೆಯನ್ನು ತುಂಬಿಕೊಂಡು ಬಂದಂತ ಒಬ್ಬ ಸ್ವಾಮಿ, ತಿಳ್ಕೊಳ್ರಿ. ಆ ದಿಸೆಯಲ್ಲಿ ನಮ್ಮ ಶ್ರೀಮಠದಲ್ಲಿ ಯಾವುದೇ ರೀತಿಯಾಗಿರುವಂತಹ ಉಚ್ಚ ನೀಚ ಭಾವನೆಗಳು ಇರಬಾರದು, ಮೇಲರಿಮೆ ಕೀಳರಿಮೆಗಳು ಇರಬಾರದು ಅನ್ನುವಂತ ಒಂದು ದಿಶೆಯಲ್ಲಿ ಸವರ್ಣೀಯರಿಗೆ ಒಳಗಡೆ ಪ್ರಸಾದ, ದಲಿತರಿಗೆ ಶೂದ್ರರಿಗೆ ಹೊರಗಡೆ ಪ್ರಸಾದ ಇತ್ತು, ವ್ಯವಸ್ಥೆ ಇತ್ತು. ಇದು ಬಸವ ಪ್ರಜ್ಞೆಯ ಪೀಠ, ಇದು ಮುರುಘಾ ಮಠ ಶೂನ್ಯ ಪೀಠ ಅಂತ ಕರೀತಾರೆ. ಅಂತ ಶೂನ್ಯ ಪೀಠದಲ್ಲಿಯೇ ಈ ರೀತಿಯಾಗಿರುವಂತ ತಾರತಮ್ಯ ಇರಬಾರದು ಅನ್ನೋ ಕಾರಣಕ್ಕೋಸ್ಕರವಾಗಿ ಎಲ್ಲಿ ಸವರ್ಣೀಯರು ಪ್ರಸಾದವನ್ನು ಸ್ವೀಕರಿಸುತ್ತಾರೋ ಅಲ್ಲಿಯೇ ಶೂದ್ರಾತಿ ಶೂದ್ರರು ಮತ್ತು ದಲಿತರೂ ಕೂಡ ಪ್ರಸಾದ ತೆಗೆದುಕೊಳ್ಳಲಿ ಅನ್ನುವಂತ ಒಂದು ಪ್ರಯೋಗವನ್ನ ನಾವು ಮಾಡಿದೆವು. 30-35 ವರ್ಷಗಳು, 30 ಆ ದಿನಮಾನಗಳಲ್ಲಿ ಅನ್ನುವಂತ ಮಹಿಳೆಯರಿಗೆ ಸ್ವಾತಂತ್ರ್ಯ, ಕರ್ತೃಗದ್ದಿಗೆಗೆ ಸ್ವಾತಂತ್ರ್ಯ ನಿಷೇಧ. ನಾವು ಅದನ್ನೆಲ್ಲ ಅವಕಾಶವನ್ನು ಕೊಟ್ಟು ಬೇರೆಯವರಿಗೆ ಹೇಳಬೇಕ್ರಿ. ಧಾರ್ಮಿಕವಾಗಿರುವಂತ ಹಕ್ಕನ್ನು ಕೊಡುವುದರ ಜೊತೆಯಲ್ಲಿ ಮಹಿಳೆಯರಿಗೂ ಪ್ರವೇಶವನ್ನ ಕೊಡಿಸುವಂತ ಒಂದು ಕಾರ್ಯಕ್ರಮವನ್ನು ನಾವು ಕುಲ 18 ಜಾತಿಯ
ಯುವಕರಿಗೆ ಸಂಸ್ಕಾರವನ್ನು ಕೊಟ್ಟು, ಸಂಸ್ಕಾರದ ದೀಕ್ಷೆಯನ್ನು ಕೊಟ್ಟು, ಧಾರ್ಮಿಕ ದೀಕ್ಷೆಯನ್ನು ಕೊಟ್ಟು, ಅವರೂ ಕೂಡ ನಮ್ಮ ಸಮಾನವಾಗಿ ಬೆಳೆಯಲಿ ಅಂತ ಅಂತಃಕರಣದಿಂದ ನೋಡಿಕೊಂಡಂತ ಮಠ ನಿಮ್ಮ ಮಠ ಅನ್ನುವಂತ. ಇದೆಲ್ಲ ಯಾಕೆ ನಾವು ಮಾಡಿದೀವಿ? ಜಾತಿವಾದ ಹೋಗಬೇಕು, ಜಾತ್ಯತೀತವಾದ ಸಮಾಜದಲ್ಲಿ ನಿತ್ಯವೂ ಸಹ ಅನುಷ್ಠಾನಗೊಳ್ಳಬೇಕು ಅನ್ನುವಂತ ದಿಸೆಯಲ್ಲಿ ನಿಷ್ಠುರಗಳನ್ನ ಕಟ್ಟಿಕೊಂಡು ನಿಂದೆಗಳನ್ನ, ನೋವುಗಳನ್ನ ಅನುಭವಿಸುತ್ತಾ ಈ ರೀತಿಯಾಗಿರುವಂತ ಒಂದು ಜಾತಿವಾದದ ಮೂಲೋತ್ಪಾಟನೆಗೆ ಪ್ರಯತ್ನವನ್ನ ಪೀಠ ಮಾಡ್ತಾ ಮಾಡ್ತಾ ಬಂದಿದೆ ಅನ್ನೋ. ಸಾಮಾಜಿಕ ಕ್ಷೇತ್ರದಲ್ಲಿ ಜಾತಿವಾದ, ಧಾರ್ಮಿಕ ಕ್ಷೇತ್ರದಲ್ಲಿ ಯಾವ ಒಂದು ವಾದ ಇವತ್ತು ಸಾಮರಸ್ಯಕ್ಕೆ ಅಡ್ಡಿಯಾಗಿದೆ ಅಂತ ವಿಚಾರ ಮಾಡಿ ನೋಡುವಾಗ ಮೂಡಿ ಬರುವಂತ ಒಂದು ಅಂಶ ಅಂತಂದ್ರೆ ಮೂಲಭೂತವಾದ. ಸಾಮಾಜಿಕ ಕ್ಷೇತ್ರದಲ್ಲಿ ಜಾತಿವಾದ, ಧಾರ್ಮಿಕ ಕ್ಷೇತ್ರದಲ್ಲಿ ಮೂಲಭೂತವಾದ. ಎಲ್ಲ ಧರ್ಮೀಯರಲ್ಲೂ ಎಲ್ಲ ಧರ್ಮದಲ್ಲೂ ಮೂಲಭೂತವಾದ ಅನ್ನುವಂತಹದ್ದು ಮತ್ತೆ ಮತ್ತೆ ಕೇಳಿ ಬರ್ತಾ ಇದೆ. ಫಂಡಮೆಂಟಲಿಸಂ, ಫೆನಟಿಸಿಸಂ, ಮೂಲಭೂತವಾದ. ಯಾವ ಧರ್ಮದಲ್ಲಿ ಮೂಲಭೂತವಾದ ಮತ್ತೆ ಮತ್ತೆ ಪ್ರತಿಧ್ವನಿ ಆಗುತ್ತದೆಯೋ ಆ ಧರ್ಮದ ಎಲ್ಲ ಮೌಲ್ಯಗಳನ್ನ ಅದು ಕಬಳಿಸಿ ಬಿಡುತ್ತದೆ. ಯಾವುದೇ ಹಂತದಲ್ಲಿ ಮತಾಂಧತೆ ಇರಬಾರದು. ಮೂಲಭೂತವಾದ ಅಂದ್ರೆ ಒಂದು ಜಸ್ಟ್ ಲೈಕ್ ಮತಾಂಧತೆ. ಅದು ಆ ಕಮ್ಯುನಿಸಂ ಅದಿರಬಾರದು ಅನ್ನುವಂತ. ಬುದ್ಧನ ಹೆಸರಿನಲ್ಲಿ ಇದೆ, ಪೈಗಂಬರ ಹೆಸರಿನಲ್ಲಿ ಇದೆ, ಕ್ರಿಸ್ತನ ಹೆಸರಿನಲ್ಲೂ ಇದೆ, ಮಹಾವೀರರ ಹೆಸರಿನಲ್ಲೂ ಇದೆ, ಬಸವಣ್ಣವ್ರ ಹೆಸರಿನಲ್ಲೂ ಇದೆ. ಎಲ್ಲ ದಾರ್ಶನಿಕರ ಹೆಸರಿನಲ್ಲಿ ಇವತ್ತು ಆ ಮೂಲಭೂತವಾದ ಅನ್ನುವಂತಹದನ್ನ ನಾವು ಅಲ್ಲಲ್ಲಿ ನೋಡ್ತಾ ಇರ್ತೀವಿ. ಆ ಎಲ್ಲ ಮಹಾಪುರುಷರು, ಪುಣ್ಯ ಪುರುಷರು ಈ ಜಾತಿವಾದ ಮತ್ತು ಮೂಲಭೂತದ ವಾದದ ವಿರುದ್ಧವಾಗಿ ಹೋರಾಟವನ್ನು ಮಾಡಿದರು. ಆದರೂ ಈ ರೀತಿಯಾಗಿರುವಂತಹ ಒಂದು ಮೂಲಭೂತವಾದವನ್ನು ನಾವು ನೋಡ್ತಾ ಇದೀವಿ. ಅದು ಕೂಡ ಸಾಮಾಜಿಕ ಸಾಮರಸ್ಯಕ್ಕೆ ಒಂದು ದೊಡ್ಡ ಅಡ್ಡಿಯಾಗಿದೆ ಅನ್ನುವಂತಹದನ್ನ ನಾವು ಮತ್ತೆ ಮತ್ತೆ ಚಿಂತನೆ ಮಾಡಬೇಕಾಗಿದೆ. ಇನ್ನು ಎಲ್ಲ ಕ್ಷೇತ್ರದಲ್ಲಿ ಇರುವಂತ ಒಂದು ಅಡಚಣೆ, ಸಾಮಾಜಿಕ ಸಾಮರಸ್ಯಕ್ಕೆ ಎಲ್ಲ ಕ್ಷೇತ್ರದಲ್ಲಿ ಇರಬಹುದಾಗಿರುವಂತ ಒಂದು ಅಡಚಣೆ ಅಂತಂದ್ರೆ ಪ್ರತ್ಯೇಕತಾವಾದ, ಸಪರೇಟಿಸಂ. ಪ್ರತ್ಯೇಕತಾವಾದ, ತಮ್ಮವ್ರನ್ನೇ ತಾವು ಕೆಲವಿಟ್ಟು ದೂರ ಕೆಲವರು ಜನಾಂಗಗಳನ್ನು ಮುನ್ನಡೆಸ್ತಾರೆ. ಆಯಾ ಜನಾಂಗದಲ್ಲಿನೇ ಅವರ ಕೆಳಗಡೆ ಇರ್ತಕ್ಕಂಥ ಜನರನ್ನ ಅವರು ಮೇಲು ಬರ್ದಂಗೆ ನೋಡ್ಕೊಂತಾರೆ. ಇದೆಂತ ಸಮಾನತೆ ರೀ, ಇದೆಂತ ಇದು. ಯಾವುದೇ ರಾಜಕಾರಣಿಗಳು ನೋಡ್ರಿ, ಕೆಲವು ಧಾರ್ಮಿಕರನ್ನ ನೋಡ್ರಿ, ಅವ್ರವ್ರ ಜನಾಂಗನೇ ದೂರ ಇಟ್ಟು ವ್ಯವಸ್ಥೆಯನ್ನ ಮುನ್ನಡೆಸುವಂತ ಒಂದು ತುಂಬಾ ಹಾಸ್ಯಾಸ್ಪದವಾಗಿರುವಂತ ಸಂದರ್ಭಗಳನ್ನ ನಾವು ನೋಡ್ತೀವಿ. ಅಂತ ಪ್ರತ್ಯೇಕತಾವಾದ ಸಾಮಾಜಿಕ ಸಾಮರಸ್ಯಕ್ಕೆ ಒಂದು ದೊಡ್ಡ ಪೆಟ್ಟು ಅನ್ನುವಂತಹದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಆ ಪ್ರತ್ಯೇಕತಾವಾದ ಎಲ್ಲಿಯೂ ಇರಬಾರದು. ಅದರ ಮೂಲೋತ್ಪಾಟನೆ ಆಗಬೇಕು ಅನ್ನೋ ಕಾರಣ ಈ ಜಾತಿವಾದ, ಮೂಲಭೂತವಾದ, ಪ್ರತ್ಯೇಕತಾವಾದ ಇವುಗಳ ವಿರುದ್ಧವಾಗಿ ನಾವುಗಳು ಜಾಗೃತಿಯನ್ನ ಮೂಡಿಸಬೇಕಾಗಿರುವಂತ ಒಂದು ಅನಿವಾರ್ಯತೆ ಇದೆ ಅನ್ನುವಂತ ಚಿಂತನೆಗಳನ್ನ ನಿಮ್ಮ ಜೊತೆಯಲ್ಲಿ ಹಂಚಿಕೊಂಡ್ಬಿಟ್ಟು ಇಷ್ಟು ಸಾಕು ಅಂತ ಕಾಣಿಸ್ತಾ ಇದೆ. ಈಗ ಒಂದು 5 ರಿಂದ 10 ನಿಮಿಷಗಳವರೆಗೆ ಸಂವಾದವನ್ನ ಮಾಡೋಣ. ಯಾರಾದರೂ ಮೆಂಟಲಿ ಪ್ರಿಪೇರ್ ಆಗಿದ್ರೆ, ಸಿದ್ಧವಾಗಿದ್ರೆ ನೀವು ಆ ಪ್ರಶ್ನೆಯನ್ನ ಕೇಳಬಹುದು. ಯಾಕೆಂದ್ರೆ ನಿತ್ಯ ಕಲ್ಯಾಣ.
ಯಾರಾದ್ರೂ ನೋಡೋಣ, ಮಕ್ಳು ಕೇಳ್ತಾರೋ, ಮಹಿಳೆಯರು ಕೇಳ್ತಾರೋ, ದೊಡ್ಡವರು ಕೇಳ್ತಾರೋ, ವಿಚಾರವಾದಿಗಳು ಕೇಳ್ತಾರೋ? ಅವ್ರಿಗೆ ನಿಮ್ಮ ಹೆಸರನ್ನ ಹೇಳಿ ಕೇಳ್ರಿ. ನನ್ನ ಹೆಸರು ವಿನಯ್ ಅಂತ. ನನ್ನ ಒಂದು ಪ್ರಶ್ನೆ ಏನಂದ್ರೆ, ಈಗಿನ ಒಂದು ಜನರೇಷನ್ ಅಲ್ಲಿ ಯುವಕರಾಗ್ಲಿ ಯುವತಿಯರಾಗ್ಲಿ ತಮ್ಮ ಒಂದು ಜನಾಂಗ ಆಗ್ಲಿ ಮತ್ತೆ ಸಂಸ್ಕೃತಿ ತನವನ್ನ ಮರ್ತು ಬಿಟ್ಟು ಒಂದು ಬೇರೆ ಕಡೆಗೆ ಅಟ್ರಾಕ್ಷನ್ ಆಗ್ತಾ ಇದ್ದಾರೆ. ಈಗ ಬಂದಿರೋರಲ್ಲೂ ನೋಡಿದ್ರು ಕೂಡ ಅವ್ರ ಸಂಖ್ಯೆ ಕಮ್ಮಿನೇ ಇದೆ. ಸೊ ಇಂಥದನ್ನ ಜಾಗೃತಿ ಮೂಡಿಸ್ಬೇಕಂದ್ರೆ ತಂದೆ ತಾಯಿಗಳು ಇಂಪಾರ್ಟೆಂಟ್ ಆಗ್ತಾರೆ. ಸೊ ಅವರಿಗೆ ನೀವು ಏನೊಂದು ಕಿವಿ ಮಾತನ್ನ ಕೊಡ್ಬೇಕಂತ ಇದ್ದೀರಾ? ಸೊ ಈ ತರ ಮಾಡಿದ್ರೆ ಅವರು ಜನಾಂಗದ ಸಂಸ್ಕೃತಿನ ಮರೆಯಲ್ಲ ಅಂತ. ಯಾಕಂದ್ರೆ ವಿನಯ್. ಓಕೆ ವಿನಯ್ ಅವರೇ, ನಿಮ್ ಪ್ರಶ್ನೆ ಅರ್ಥವಾಯ್ತು. ಪ್ರಶ್ನೆ ಕೇಳಿದಂತ ಅವ್ರಿಗೋಸ್ಕರ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ. ಪ್ರತಿಯೊಂದು ಜನಾಂಗಕ್ಕೂ ತನ್ನದೇ ಆಗಿರುವಂತಹ ಜವಾಬ್ದಾರಿ ಇರುತ್ತೆ, ಒಂದು ಸಂಸ್ಕೃತಿ ಇರುತ್ತೆ, ಪರಂಪರೆ ಇರುತ್ತೆ. ಆಯಾಯ ಜನಾಂಗ ಆಯಾಯ ಸಂಸ್ಕೃತಿಯ ಜಾಡನ್ನ ಹಿಡಿದು ಹೋಗುವಂತಹದು ಇವತ್ತಿನ ಎಲ್ಲ ಯುವ ಜನತೆಯ ಆದ್ಯ ಕರ್ತವ್ಯ ಆಗಿದೆ. ಅದ್ರ ಜೊತೆಯಲ್ಲಿ ಇವತ್ತು ಇರುವಂತ ವಯಸ್ಕರಿಗೆ ಹೇಳುವಂತ ಒಂದು ಸಲಹೆ ಏನು ಅಂತಂದ್ರೆ, ಇಂಥ ಒಂದು ಸಭೆ ಸಮಾರಂಭಗಳಿಗೂ ಯುವ ಜನರನ್ನ ಭಾಗವಹಿಸುವಂತೆ ನೋಡಿಕೊಳ್ಳಬಹುದಾಗಿರುವಂತಹ ಜವಾಬ್ದಾರಿಯೂ ಕೂಡ ಇವತ್ತಿನ ವಯಸ್ಕರ ಮೇಲೆ ಇದೆ. ಅವರು ನೀವು ಹೇಳಿದಂತೆ ಯಾವ್ಯಾವುದೋ ಸೆಳೆತಗಳಿಗೆ ಇವತ್ತು ಒಳಗಡೆ ಆಗ್ತಾ ಇದ್ದಾರೆ. ಯುವ ಜನತೆ ಬಹಿರಂಗದ ಅರ್ಥಾತ್ ಬಾಹ್ಯದ ಸೆಳೆತಗಳಿಗೆ ಆಕರ್ಷಣೆಗೆ ಒಳಗಡೆ ಆಗ್ತಾ ಇದ್ದಾರೆ. ಅದು ಸಕಾರಾತ್ಮಕವಾಗಿರುವಂತ ಆಕರ್ಷಣೆ ಆದ್ರೆ ಓಕೆ. ಒಂದು ಹಂತದಲ್ಲಿ ನೇತ್ಯಾತ್ಮಕವಾದ ನಕಾರಾತ್ಮಕವಾಗಿರುವಂತ ಸೆಳೆತಗಳಿಗೆ ಒಳಗಡೆ ಆಗ್ತಾ ಇದ್ರೆ ಅದು ಉತ್ತಮವಾಗಿರುವಂತ ವಿದ್ಯಮಾನ ಅಲ್ಲ. ಮಕ್ಕಳು ನಿಮ್ಮವರೇ ನಿಜ, ನಿಮ್ ಮನೆಯಲ್ಲಿ ಇರ್ತಾರೆ ನಿಜ, ನೀವೇ ಎತ್ತಿದ್ರೆ ನಿಜ. ಆದ್ರೆ ಅವ್ರು ಎತ್ತ ಕಡೆ ಹೋಗ್ತಾ ಇದ್ದಾರೆ, ಏನನ್ನ ಅಧ್ಯಯನ ಮಾಡ್ತಾ ಇದ್ದಾರೆ, ಅವರ ಆಲೋಚನೆಗಳು ಏನು, ಅವ್ರ ಚಟುವಟಿಕೆಗಳೇನು ಅನ್ನುವಂತಹದನ್ನ ಮನೆಯಲ್ಲಿ ಇರ್ತಕ್ಕಂಥವ್ರು ಬಹಳ ಚೆನ್ನಾಗಿ ಸ್ಟಡಿ ಮಾಡಬೇಕಾಗುತ್ತೆ. ಇಲ್ಲದೆ ಹೋದ್ರೆ ಮನೆತನದ ಮರ್ಯಾದೆ 3 ಕಾಸಾಗುತ್ತದೆ. ಈ ಜವಾಬ್ದಾರಿಯನ್ನು ಕೂಡ ಅರ್ಥ ಮಾಡ್ಕೋಬೇಕಾಗುತ್ತೆ. ಓಕೆ, ಸಂತೋಷ. ಅಲ್ಲ, ಮೈಕ್ ಇದ್ರೆ ಮೈಕ್ ತಗೊಳ್ಳಿ. ನಿಮ್ಮ ಹೆಸರನ್ನ ಹೇಳಿ. ನರೇಂದ್ರಪ್ಪ ಅಂತ ಸರ್. ಮೈಕ್ ಕೊಟ್ರು. ಇವತ್ತಿನ ವಿಶ್ವ ಸಾಮಾಜಿಕ ಸಾಮರಸ್ಯಕ್ಕೆ ಅಡಚಣೆಗಳ ನಿವಾರಣೆ ಬಗ್ಗೆ ಮಾತಾಡಿದ್ವಿ. ಈಗ ನನ್ನ ಪ್ರಶ್ನೆ ಏನು ಅಂತಂದ್ರೆ, ಜಾತಿ ಒಂದು ಮಠನ ಮಾಡೋದ್ರ ಮುಖಾಂತರ ಸಾಮಾಜಿಕ ಸಾಮರಸ್ಯಕ್ಕೆ ಅಡ್ಡಿ ಆಗುತ್ತೆ ಅಂತಕ್ಕಂಥ ನನ್ನ ಭಾವನೆ. ಇಲ್ಲ, ಅದು ಆ ಭಾವನೆ ನಿಮ್ಮ ಭಾವನೆ ಉತ್ಪತ್ತಿ ಆಗಿರ್ತಕ್ಕಂಥದ್ದು ಅದು ತಪ್ಪು ಅಂತಕ್ಕಂಥದ್ದನ್ನ ನಮ್ಮ ಸಭಿಕರಿಗೆ ತಾವು ಹೇಳಬೇಕು ಅಂತ. ಇದಕ್ಕೆ ನಮ್ಮ ರಮಾನಂದ ಸ್ವಾಮಿಗಳು ಪ್ರತಿಕ್ರಿಯೆ ಕೊಡ್ತಾರಂತೆ. ನೋಡೋಣ ಅವ್ರು ಏನ್ ಕೊಡ್ತಿದ್ದಾರೆ. ಪರಮ ಪೂಜ್ಯರು 30 ವರ್ಷಗಳಿಂದ ಮಾಡಿಕೊಂಡು ಬಂದಂತ ಹೋರಾಟದಲ್ಲಿ ಸಮುದಾಯಕ್ಕೊಬ್ಬ ಸ್ವಾಮೀಜಿ ಅನ್ನುವಂಥದ್ದು ಬಹಳ ದೊಡ್ಡ ಕಲ್ಪನೆ ಅನ್ನುವಂಥದ್ದು. ಇವತ್ತು ಮತಾಂತರ ಆಗ್ತಾ ಇದ್ದಾರೆ ಅಂತ ನಾವೆಲ್ಲರೂ ಕೇಳಿದ್ದೇವೆ. ಯಾಕೆ ಮತಾಂತರ ಆಗ್ತಾ ಇದ್ದಾರೆ ಅಂದ್ರೆ, ಸಾಮಾಜಿಕ ನ್ಯಾಯ ನಮಗೆ ಸಿಕ್ಕಿಲ್ಲ, ಧಾರ್ಮಿಕ ಸ್ವಾತಂತ್ರ್ಯ ನಮಗೆ ಇನ್ನೂ ಸಿಕ್ಕಿಲ್ಲ ಅನ್ನುವಂಥ ಕಾರಣಕ್ಕೆ ಮತಾಂತರ ಆಗ್ತಿದ್ದಾರೆ. ಅವರಿಗೂ ಒಂದು ಧಾರ್ಮಿಕವಾಗಿರುವಂತಹ ಒಂದು ಪೀಠವನ್ನ ಕಟ್ಟಿಕೊಟ್ರೆ ಅವರು ಮತಾಂತರ ಆಗುವುದನ್ನು ತಪ್ಪಿಸ್ಬೇಕು ಅನ್ನುವಂಥ ದೊಡ್ಡ ಗುರಿ ಗುರುಗಳದ್ದು. ಇನ್ನು ಮುಂದುವರೆದು ಹೇಳುವಂತ ವಿಚಾರ ಅಂತಂದ್ರೆ, ಪೂಜ್ಯರು ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಭೌತಿಕವಾಗಿ, ಬೌದ್ಧಿಕವಾಗಿ ಯೋಚನೆ ಮಾಡಿರುವಂತೆ ಇವತ್ತು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಸಾಮಾಜಿಕ ನ್ಯಾಯ ಅಂದ್ಬಿಟ್ಟು ಸಮುದಾಯವಾರು ಒಂದು ಮೀಸಲಾತಿಯನ್ನ ಕೊಡ್ತಾರೆ. ಈ ಜಾತಿಯವರಿಗೆ ನಾವು ಇದನ್ನ ಕೊಡಬೇಕು, ಸಚಿವ ಸ್ಥಾನಮಾನ ಕೊಡಬೇಕಾದ್ರೂ ಮೀಸಲಾತಿ ಇರುತ್ತೆ. ಆದ್ರೆ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಯಾಕೆ ಮೀಸಲಾತಿ ಕೊಡಬಾರ್ದು?
ಅನ್ನುವಂಥ ದೂರದೃಷ್ಟಿಯನ್ನ ಇಟ್ಕೊಂಡು ಪೂಜ್ಯರು ಯಾರು ಮತಾಂತರ ಆಗಬಾರ್ದು, ಅವರಿಗೆ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅನ್ನುವಂಥ ಸಿದ್ಧಾಂತದ ಅಡಿಯಲ್ಲಿ ಪೂಜ್ಯರು ಮಾಡಿರುವಂಥದ್ದು ಅದಕ್ಕೆ 100ಕ್ಕೆ 100 ಸತ್ಯ ಅನ್ನುವಂಥದ್ದು ಇವತ್ತು ಸಮಾಜ ಒಪ್ಪಿಕೊಂಡು ಸಂಘಟನೆ ಆಗ್ತಾ ಇದ್ದಾರೆ. ಅದು ನಮ್ಮ ಪೂಜ್ಯರಿಂದ ಅದು ಸಾಧ್ಯ ಆಯಿತು. ಬಸವಣ್ಣ ಮಾಡಿದ್ದನ್ನ ಸ್ವಾಮೀಜಿಯವರು ಮುಂದುವರಿಸಿದ್ದಾರೆ ಅನ್ನುವಂಥದ್ದು, ಹಳೆಯ ಪರಂಪರೆಯನ್ನ ಮುರಿದು ಹೊಸ ಪರಂಪರೆಯನ್ನ ಕಟ್ಟುವಂತ ಪ್ರಯತ್ನ ಪೂಜ್ಯರಿಂದ ಆಗಿದೆ ಅನ್ನುವಂಥದ್ದು ತಮ್ಮೆಲ್ಲರಿಗೂ ಶರಣಾರ್ಥಿ. ಅವರಿಗೆ ಕೊಡಿ. ಇಲ್ಲಿ ಪ್ರಶ್ನೆ ಕೇಳಿದಂತ ವಿನಯ್ ಅವರು ಮತ್ತೆ ಇವರು ಇಲ್ಲಿ ಬಂದು ಚಿಕ್ಕ ನರೇಂದ್ರ ಅವರು ಚಿಕ್ಕ ಬಹುಮಾನ ಇದೆ, ತಗೋಬಹುದು. ಒಂದು ಸ್ಫೂರ್ತಿದಾಯಕವಾಗಿ ಅಷ್ಟೇ. ನಾವು ನಿನ್ನೆ ದಿನ ಅನೌನ್ಸ್ಮೆಂಟ್ ಮಾಡಿದ್ವಿ, ಯಾರು ಪ್ರಶ್ನೆಗಳು ಕೇಳ್ತಾರೆ ಅವ್ರಿಗೂ ನಮ್ದು ಬಹುಮಾನ ಕೊಡ್ತೀವಿ. ಲಿಂಕ್ ಯಾವ್ದಾರು ಆಗ್ಲಿ ಗುರು ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿದ್ದರಿಂದ ವ್ಯಾಲ್ಯೂಯೇಷನ್ ಮಾಡೋ ರೂಢಿ ಎಲ್ಲ ಅವರಿಗೆ ಗುರುಗಳಿಗೆ ಒಳ್ಳೆ ಇಂಕನ್ನ ಕೊಟ್ಟಂಗಾಯ್ತಲ್ಲ. ನಮ್ಮ ಪ್ರೊಫೆಸರ್ ವಿ ನರೇಂದ್ರ ಅವರ ಪ್ರಶ್ನೆ, ಆ ಪ್ರಶ್ನೆಗೆ ಪೂರಕವಾಗಿ ಸ್ವಾಮೀಜಿಯವರು ಉತ್ತರ ಕೊಟ್ಟರು. ಬಸವಣ್ಣವರು ಏನು ಮಾಡಿದರು ಅದನ್ನೇ ನಮ್ಮ ಶಿವಮೂರ್ತಿ ಶರಣರು ಮಾಡಿದರು. ಯಾಕೆ ಅಂತಂದ್ರೆ ಅವ್ರನ್ನ ಓಲೈಸ್ಕೊಳ್ಳೋದು ಪ್ರಶ್ನೆ ಬರೋದಿಲ್ಲ. 800 ವರ್ಷಗಳು ಬೇಕಾಯಿತು. 12ನೇ ಶತಮಾನದಲ್ಲಿ ಆದಂತ ಸಾಮಾಜಿಕ ಕ್ರಾಂತಿಗೆ ಮುನ್ನುಡಿ ಬರೆಯೋದಕ್ಕೆ 800 ವರ್ಷ ಬೇಕಾಯಿತು. ಕರ್ನಾಟಕದ ಎಲ್ಲ ದಿಕ್ಕುಗಳಲ್ಲಿ ಕೂಡ ಮಠಗಳಿದ್ದಾವೆ. ಕರ್ನಾಟಕದ ಎಲ್ಲ ಭಾಗದಲ್ಲಿಯೂ ಕೂಡ ಬಸವನ ತತ್ವಗಳನ್ನ ಪ್ರಚಾರ ಮಾಡುವಂತ ಗುಂಪುಗಳಿದ್ದಾವೆ. ಆದರೆ ಮುರುಘಾ ಮಠದ ಶಿವಮೂರ್ತಿ ಶರಣರು ಈ ಕಾಯಕವನ್ನ ಯಾಕೆ ಮಾಡಿದ್ರು ಅನ್ನೋದಕ್ಕೆ ನಾನು 3 ಅನುಭವಗಳನ್ನು ಹೇಳ್ತೀನಿ. ಇಲ್ಲೇ ಬರ್ರಿ ಸರ್, ಇಲ್ಲೇ ಬರ್ರಿ, ಇಲ್ಲಿಗೆ ಬರ್ರಿ. ನಾನು 3 ಅಬ್ಸರ್ವೇಷನ್ ನಾನು ಮಾಡಿದ್ದೀನಿ. 1990ರಲ್ಲಿ ಅಯೋಧ್ಯೆಯ ಬಾಬರಿ ಮಸೀದಿ ಕಡಿವಿದ್ರು ಅಥವಾ ಧ್ವಂಸ ಕಾರ್ಯಕ್ರಮ ನಡೆಯಿತು. ಚಿತ್ರದುರ್ಗದಲ್ಲಿ ಅಂಥದ್ದೇ ವಾತಾವರಣ ಸೃಷ್ಟಿಯಾಯಿತು. ಅಂಥ ವಾತಾವರಣ ಆಗಬಾರದು ಅನ್ನೋ ಘನ ಉದ್ದೇಶದಿಂದ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯರು ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದರು. ದೊಡ್ಡ ಕಾರ್ಯಕ್ರಮ ಅಂದ್ರೆ ಮುಸ್ಲಿಂ ಏರಿಯಾಗಳಿಗೆ ಹೋಗಿ ಅಲ್ಲಿರುವಂತ ನಾಯಕರನ್ನು ಕರೆಸಿ, ದಲಿತ ಚಳವಳಿಯ ಲೀಡರ್ಗಳನ್ನು ಕರೆಸಿ ಮತ್ತು ಊರಿನ ಮುಖಂಡರನ್ನು ಕರೆಸಿಬಿಟ್ಟು ವಟಾರಗಳಲ್ಲಿ ಹೋರಾಟವನ್ನು ಮಾಡಿದ್ರು. ಒಂದು ವೇಳೆ ಅವತ್ತು ಹೋರಾಟ ಮಾಡಲಿಲ್ಲ ಅಂತಂದಿದ್ರೆ ಚಿತ್ರದುರ್ಗದಲ್ಲಿ ಎಷ್ಟೋ ಜನ ಸಾಯ್ತಿದ್ರು ಹಿಂದೂ ಮುಸ್ಲಿಂ ಗಲಾಟೆಗಾಗಿ. ಇದು ಮಾಡಿದ ಮೊದಲ ಕೆಲಸ ಅದು. ಅವತ್ತಿನಿಂದ ನಾವು ಅವ್ರು ಗಮನಿಸ್ತಾ ಬಂದಿದ್ದೀವಿ 31 ವರ್ಷಗಳ ಮುಂಚೆ. ಆಮೇಲೆ ಇವರಿಗೆ ಅಮಾವಾಸ್ಯೆ, ಹುಣ್ಣಿಮೆ, ಆಮೇಲೆ ಯಾವುದು ಮಂಗಳವಾರ, ಇನ್ನೊಂದು ಯಾವುದೋ ಅಂತ ವಾರಗಳನ್ನು ಇವರು ಲೆಕ್ಕ ಇಟ್ಟಿಲ್ಲ, ಲೆಕ್ಕ ಇಡಕ್ಕೂ ಹೋಗಿಲ್ಲ. ನನ್ನ ಊರಿನ ಪಕ್ಕದ ಒಬ್ಬ ಪತ್ರಕರ್ತನ ಮದುವೆ ಅಮಾವಾಸ್ಯೆ ದಿವಸ ಮೊದಲನೇ ಮದುವೆ ಮಾಡಿದ್ರು. ನನ್ನ ಊರು, ನಾನು ಸ್ಟೂಡೆಂಟ್ ಆತ, ನಾನು ಹೆಸರು ಹೇಳೋದಿಲ್ಲಿ. ನನ್ನ ಊರಿನ ಪಕ್ಕದ ಒಬ್ಬ ಪತ್ರಕರ್ತನ ಮದುವೆಯನ್ನ ಅಮಾವಾಸ್ಯೆ ದಿವಸ ಮಾಡಿದ್ರು. ಅಂತ ಮದುವೆಗಳು ಇವತ್ತು ಸಾಕಷ್ಟಾಗಿದ್ದೇವೆ. ಜನರ ಆರ್ಥಿಕ ಹೊರೆಯನ್ನ ತಪ್ಪಿಸುವಂತ ಒಂದು ಅಪರೂಪದ ಕೆಲಸವನ್ನ ಬಹುಶಃ ಕರ್ನಾಟಕದ ಚರಿತ್ರೆಯಲ್ಲಿ ಮಠಗಳಲ್ಲಿ ಯಾರೂ ಮಾಡಿಲ್ಲ ಅಂತ ನಾನು. ಮತ್ತೆ ನಾನೀಗಿಷ್ಟು ಉಪನ್ಯಾಸ ಕೇಳಿದೆ. ನಾನು ಕೂಡ ವಚನ ಸಾಹಿತ್ಯದ ಅಭ್ಯಾಸವನ್ನು ಮಾಡಿದ್ದೀನಿ. ಸುಮಾರು 30 ಜನರನ್ನ ಕುರಿತು ಅಧ್ಯಯನ ಮಾಡಿದ್ದೀನಿ. ಆ ಅಧ್ಯಯನ ಮಾಡೋದಕ್ಕೆ ಬಹಳ ಪುರಸ್ಕಾರ ಕೊಟ್ಟಂತವರು ನಮ್ಮ ಶಿವಮೂರ್ತಿ ಶರಣರು. ನಾನು ಇಂದೂ ಕೂಡ ಅವರಿಗೆ ಒಂದು ಅರ್ಜಿ ಹಾಕಲಿಲ್ಲ. ನನಗೆ ಶೂನ್ಯಪೀಠ ಕೊಡಿ ಬುದ್ಧಿ ಅಂತ ನನ್ನ ಪ್ರಶ್ನೆ ಹಾಕಲಿಲ್ಲ. ನಾನೇನೋ ನನ್ನ ಸಾಧನೆ ನೋಡ್ತಿದ್ರೇನೋ, ಗಮನಿಸ್ತಿದ್ರೇನೋ, ತಕ್ಷಣಲೇ ಒಂದು ಪತ್ರ ಮನೆಗೆ ಕಳಿಸ್ಕೊಟ್ರು. ನೀವು ಶೂನ್ಯಪೀಠ ಚನ್ನಬಸವನ ಪ್ರಶಸ್ತಿಗೆ ಅರ್ಹರಿದ್ದೀರಿ, ನೀವು ಬರ್ರಿ, ಸ್ವೀಕಾರ ಮಾಡಿ. ನಾನು 35 ವರ್ಷ ಕಾಲೇಜ್ ಅಧ್ಯಾಪಕನಾಗಿದ್ದೀನಿ. ಸಾವಿರಾರು ಮಕ್ಕಳಿಗೆ ಪಾಠ ಹೇಳಿದ್ದೀನಿ, ಅಡ್ಮಿನಿಸ್ಟ್ರೇಟರ್ ಆಗಿದ್ದೀನಿ. ಏನೆಲ್ಲ ಆಗಿದ್ರು ಅಂತ ಸಂತೋಷ ನನಗೆ ಎಂದೂ ಸಿಕ್ಕಿದ್ದಿಲ್ಲ. ಅವರಂತ ಸಂತೋಷವನ್ನು ಸೃಷ್ಟಿ ಮಾಡಿಕೊಟ್ರು. ಇವತ್ತು ಕೂಡ ಗುರುಗಳಿಗೆ ಒಂದು
ಮಾತು ಕೊಟ್ಟಿದ್ದೆ ನಾನು. ಅರಿವಿನ ಸಿರಿ ಚನ್ನಬಸವಣ್ಣ ಪ್ರಶಸ್ತಿ ಪಡೆದಿದ್ದರಿಂದ ಪುಸ್ತಕನೂ ಬರೆದಿದ್ದೀನಿ, ಅವರಿಂದ ಸಣ್ಣ ಶ್ರೀ ನುಡಿಯನ್ನು ಬರೆಸ್ಕೊಡ್ತೀನಿ. ಮುರುಘಾ ಮಠ ಪರಂಪರೆ ಇವತ್ತು ಬಹಳ ವಿಶಿಷ್ಟವಾದ್ದು. ಈಗ ಟೀಕೆ ಮಾಡೋರು ಮಾಡ್ತಾರೆ, ಅವರೇ ಬಹಳ ಸರಿ ಸಭೆಗಳಲ್ಲಿ ಹೇಳ್ತಾರೆ, ಬಸವಣ್ಣನಿಗೆ ಟೀಕೆ ಮಾಡಿದ್ದಾರೆ, ಬಸವಣ್ಣನನ್ನೇ ತುಂಬ ವಿರೋಧ ಮಾಡಿದ್ದಾರೆ. ಬಹುಶಃ ಬಸವ ಚಳವಳಿಯಲ್ಲಿ ಬಹಳ ಮುಖ್ಯವಾದ ವ್ಯಕ್ತಿಗಳು ಯಾರಪ್ಪ ಅಂತಂದ್ರೆ ಗುರುಮಾತೆ ಅಕ್ಕನಾಗಲಾಂಬಿಕೆ. ಆಕಿಲ್ದಿದ್ರೆ ಬಸವಣ್ಣ ಇರ್ತಿದ್ದಿಲ್ಲ. ಆಕೆಯ ಪ್ರಯತ್ನದಿಂದ ಬಸವಣ್ಣ ಬಹಳ ದೊಡ್ಡ ವ್ಯಕ್ತಿ ಆದ. ಅದರ ಜೊತೆಗೆ ನಟವರ ಜಾತಿಯ ಒಬ್ಬ ವ್ಯಕ್ತಿ ಅಲ್ಲಮನನ್ನು ತಂದು ಶೂನ್ಯಪೀಠಕ್ಕೆ ಅಧ್ಯಕ್ಷರನ್ನಾಗಿ ಮಾಡಿತು. ಆಮೇಲೆ ಚನ್ನಬಸವನನ್ನು ಬೆಳೆಸಿದರು. ಈ 4 ವ್ಯಕ್ತಿಗಳು ಮಾಡಿದಂತ ಕೆಲಸ ಕರ್ನಾಟಕದಲ್ಲಿ ಎಷ್ಟು ಜಾತಿಗಳಿದ್ದಾವೆ. ಈಗ ಶಿವನಾಗಿ ದೇವ ಸ್ವಾಮೀಜಿಯವರಿದ್ದಾರೆ, ಅವರೊಬ್ಬ ಅಲ್ಲಿ ಕೂಡ ಇದ್ರು. ಮಾದಾರ ಚೆನ್ನಯ್ಯ, ಮಾದಾರ ಧೂಳಯ್ಯ, ಡೋಹರ ಕಕ್ಕಯ್ಯ, ಸಮಗಾರ ಹರಳಯ್ಯ, ಉರ್ಲಿಂಗ ದೇವ, ಉರ್ಲಿಂಗ ಪೆದ್ದಿ, ಆಮೇಲೆ ಸೂಳೆ ವೃತ್ತಿಯನ್ನು ಮಾಡಿದಂತ ಸೂಳೆ ಸಂಘವನ್ನಂತ ಹೆಣ್ಣುಮಗಳನ್ನ ಕರೆದು ಬಿಟ್ಟು ಸಂಸ್ಕಾರ ಕೊಟ್ಟಂತ ಬಸವಣ್ಣ, ಆ ಬಸವಣ್ಣನ ಚಳುವಳಿಯ ಮುಂದುವರೆದಂತ ಭಾಗವನ್ನ ಇವತ್ತು ನಮ್ಮ ಶ್ರೀ ಮುರುಘಾಶರಣರು ಮಾಡ್ತಿದ್ದಾರೆ. ಅದನ್ನ ಕೇಳಲಿಕ್ಕಲ್ಲ, ನಾವು ಬರವಣಿಗೆ ರೂಪದಲ್ಲಿ ಬರೀಬೇಕು. ಮತ್ತೆ ಹೆಚ್ಚು ನೀವು ವಚನ ಶಾಸ್ತ್ರವನ್ನು ಅಭ್ಯಾಸ ಮಾಡಿದ್ರೆ ಮಾತ್ರ ಮುರುಘಾಶರಣರ ಮಹತ್ವ ಗೊತ್ತಾಗುತ್ತೆ. ಬಹುಶಃ ಈ ಮಠ ಯಾವಾಗಲೂ ವಚನಕಾರ ಮತ್ತು ವಚನಾಭ್ಯಾಸಿಗರಿಗೆ ತುಂಬಾ ಗೌರವ ಕೊಡುವಂಥದ್ದು. ಇಷ್ಟೆರಡು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಪೂಜ್ಯ ಗುರುಗಳ ಪಾದಗಳಿಗೆ ನಮಸ್ಕರಿಸಿ ನನ್ನ 2 ಮನದಾಳದ ಮಾತನ್ನು ಹೇಳಬೇಕೆಂದು ಕೇಳ್ಕೊತಾ ಇದ್ದೇನೆ. ಬೇಗ ಹೇಳ್ರಿ, ಟೈಮ್ ಆಗ್ತಾ ಇದೆ. ಈಶ್ವರಪ್ಪ ಗುರಪ್ಪ ಸಿರ್ಕೋಳ್ ಅಂತ, ನಾನು ಹುಬ್ಬಳ್ಳಿಯಿಂದ ಬಂದಿದ್ದೇನೆ. ಉಪ್ಪಾರ ಸಮಾಜದವನು ನಾನು. ಹೇಳಿ ಪರವಾಗಿಲ್ಲ. ಈ ಸಮಾಜದಲ್ಲಿ ನಮಗೆ ಒಬ್ಬರೇ ಗುರುಗಳದಾರ ಅಂತೇಳಿ ನಮಗೆ ಸಮಾಜದೊಳಗೆಲ್ಲ ಹೇಳ್ತಾ ಇದ್ದಾರೆ. ನಮಗೆ ಇನ್ನೂ ಒಂದು 10 ಗುರುಗಳಾದ್ರೆ ಎಲ್ಲಾ ಸಮಾಜಕ್ಕೂ ಒಳ್ಳೇದಾಗ್ತೈತೆ ಅನ್ನೋದು ನನ್ನ 2 ಮಾತುಗಳನ್ನು ನಿಮ್ಗೆ ಹೇಳ್ತೇನೆ. ಈ ಒಬ್ಬರನ್ನ ಸಾವಣೆ ನೋಡ್ಕೋದ್ ಕಷ್ಟ ಆಗ್ತಿರುವಂತ ಸಂದರ್ಭದಲ್ಲಿ 10 ಜನ ಸಾವಣ್ಣ ಅವೆಲ್ಲ ಇರೋದು ಬರ್ತಿತ್ತು ತಗೊಳ್ರಿ ಅಂತಂದ್ರೆ, ಅಂದ್ರೆ ನಮ್ಮ ಸಮಾಜದೊಳಗೆ ಎಲ್ಲರೂ 10 ಸಮಾಜ ಸ್ವಾಮಿಗಳಾಗಲಿ ಅಂತ ನನಗೆ ಆಸೆ ಐತಿ. ಅದಕ್ಕೆ ನಮ್ಮ ಗುರುಗಳಿಗೆ ನೀವು ತಿಳಿಸಿ ಹೇಳ್ಬೇಕ್ರಿ, ನಿಮ್ಮ ಸಮಾಜದೊಳಗೆ ಇನ್ನೊಂದು 10 ಶಾಖಾಪೀಠ ಮಾಡ್ರಿ, 10 ಊರಲ್ಲಿ ನಿಮ್ ಸ್ವಾಮಿಗಳು ಬೆಳೆಸ್ರಿ ಅಂತ ಹೇಳಿದ್ರೆ ನಮಗೊಂದು ನೀವು ಮಾಡ್ಕೊಂಡ್ ಅವ್ರನ್ನ ಬೇಡ ಅಂತಾರೇನು? ಬೇಡ ಅಂತಾರೆ ಸರ್. ನಾನು ಬರೀ ನಮ್ಮ ಗುರು ಬಗ್ಗೆ ಒಂದು ಹಾಡಿದ್ದಕ್ಕೆ ನನಗೆಲ್ಲ ಆಲ್ ಓವರ್ ಇಂಡಿಯಾದಾಗ ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ. ಅದೇನಾದ್ರೂ ಇದು ವೈಯಕ್ತಿಕವಾಗಿ ಮಾತಾಡೋಣ ಕೂತ್ಕೊಂಡು, ಬೇಡ ಚರ್ಚೆ ಮಾಡಂತ. ನಮಸ್ಕಾರ ಗುರುಗಳಿಗೆ. ಓಕೆ, ಆಯ್ತು. ಪ್ರಶ್ನೋತ್ತರ ಅವಧಿ ಮುಗಿತಾ ಬಂದಿದೆ. ಇದು ಕೊನೆಯ ಪ್ರಶ್ನೆ ಅಂತ ಕಾಣಿಸ್ತಾ ಇದೆ. ಗುರುಗಳಿಗೆ ನಮಸ್ಕಾರ. ನನ್ನ ಹೆಸರು ಕವನ, ನಮ್ಮ ತಂದೆ ಹೆಸರು ಮಹಾಂತೇಶ್, ನಮ್ಮ ತಾಯಿ ಹೆಸರು ನಾಗಮ್ಮ. ನಾನು ನಿಮ್ಮ ಹತ್ರ ಪ್ರಶ್ನೆ ಕೇಳೋದೇನೆಂದ್ರೆ, ನಮ್ಮಂತ ಚಿಕ್ಕ ಬಾಲಕಿಯರ ಮೇಲೆ ಅತ್ಯಾಚಾರ ಮತ್ತು ಕೊಲೆ ನಡೆದಾಗ ನಿಮ್ಮ ಅನಿಸಿಕೆ ಮತ್ತು ಅವರಿಗೆ ಶಿಕ್ಷೆ ಏನು? ಯಾರು ಕಾನೂನನ್ನ ಕೈಗೆತ್ತಿಕೊಳ್ತಾರ ಅವ್ರಿಗೆ ಶಿಕ್ಷೆ ಆಗ್ಲಿಕ್ಕೆ ಬೇಕು ಅನ್ನುವಂಥದ್ದು. ಯಾರು ಕಾನೂನು ಇರೋದು ಮಾನ, ಪ್ರಾಣ, ಆಸ್ತಿ ಇವುಗಳನ್ನ ರಕ್ಷಣೆ ಮಾಡ್ಲಿಕ್ಕೋಸ್ಕರವಾಗಿನೇ ಕಾನೂನು ಇದೆ, ಸಂವಿಧಾನ ಇದೆ. ಆ ರೀತಿಯಾಗಿ ಯಾರು ಕಾನೂನನ್ನ ಕೈಗೆತ್ತಿಕೋಬಾರದು, ದೌರ್ಜನ್ಯವನ್ನು ಮಾಡಬಾರದು, ಅತ್ಯಾಚಾರವನ್ನು ಮಾಡಬಾರದು ಅನ್ನುವಂತ ಒಂದು ವಿಚಾರ ನಮ್ಮನೆಲ್ಲ ನಡೆದಿದೆಯಲ್ಲ, ಅದನ್ನೇ ಹೇಳ್ತಾ ಇದೀವಲ್ಲ. ಈಗ ಅದು ಮತ್ತೆ ರಿಪೀಟ್ ಆಗಬಾರ್ದು, ಮತ್ತೆ ಇಂಥ ಅಹಿತಕರ ಘಟನೆಗಳು, ಕೊಲೆಗಳು ಆಗಬಾರ್ದು ಅನ್ನುವಂತ ಯಾರು ಅಂತದನ್ನು ಮಾಡಿದರೆ ಅಂತವ್ರಿಗೆ ನ್ಯಾಯಾಲಯ ಇದೆ, ಕಾನೂನು ಇದೆ, ಶಿಕ್ಷೆಯನ್ನ ಅದು ವಿಧಿಸುತ್ತದೆ. ಆಗಿದ್ದು ಅದು ತುಂಬಾ ದುರದೃಷ್ಟಕರ, ನಡೀಬಾರ್ದಾಯ್ತು, ಆಗಬಾರ್ದಾಯ್ತು, ಆಗಿದೆ. ಅದಕ್ಕೋಸ್ಕರವಾಗಿ ಕಾನೂನು ಆ ವಿಚಾರವನ್ನ ಚೆನ್ನಾಗಿ ನೋಡ್ಕೊಳ್ತದೆ. ನೀವೆಲ್ಲ ಧೈರ್ಯವಾಗಿರ್ರಿ, ಅಧೀರರಾಗಬೇಡಿ ಅನ್ನುವಂತ ಒಂದು ಸಾಂತ್ವನದ ನುಡಿಯನ್ನ ಇಲ್ಲಿ ಹೇಳಬಹುದು. ನಾಳೆ 12ನೇ ತಾರೀಕು ಗುರುವಾರ ನಿತ್ಯ ಕಲ್ಯಾಣ ಶ್ರಾವಣ ಮಾಸದ ವಿಶೇಷ ಕಾರ್ಯಕ್ರಮವನ್ನು ಐಶ್ವರ್ಯ ಪೋರ್ಟ್ ರಸ್ತೆಯ ಧರಣಿ ಶಾಲಾ ಆವರಣದಲ್ಲಿ ಏರ್ಪಡಿಸಲಾಗಿದೆ.
ನೇತೃತ್ವವನ್ನು ಡಾಕ್ಟರ್ ಶ್ರೀ ಶಿವಮೂರ್ತಿ ಮುರುಘಾಶರಣರು ವಹಿಸಿಕೊಳ್ಳಲಿದ್ದು ಸಮ್ಮುಖವನ್ನು ಬಸವಪ್ರಭು ಸ್ವಾಮೀಜಿಯವರು ವಿರಕ್ತ ಮಠ ದಾವಣಗೆರೆಯವರು, ವಿಶೇಷ ಆಹ್ವಾನಿತರು ಶ್ರೀ ಬಿಲ್ಲಪ್ಪನವರು, ವಿಶ್ರಾಂತ ನ್ಯಾಯಮೂರ್ತಿಗಳು, ಉಚ್ಚ ನ್ಯಾಯಾಲಯ ಕರ್ನಾಟಕ. ಚಿಂತನದ ವಿಷಯ ಗುರುತ್ವ, ಅದರಿಂದ ವಿಶ್ವಮಾನವತ್ವ ಸಾಧ್ಯತೆ. ಪ್ರಾಯೋಜಕರು ಮತ್ತು ಸಂಘಟಕರು ಶ್ರೀ ಎನ್.ಡಿ. ವಿಶ್ವನಾಥ್, ವಕೀಲರು, ಪ್ರಧಾನ ಕಾರ್ಯದರ್ಶಿ ವೀರಶೈವ ಸಮಾಜ ಚಿತ್ರದುರ್ಗ ಹಾಗೂ ಕುಟುಂಬದವರು. ದಯವಿಟ್ಟು ನಾಳೆ ಸಂಜೆ ಎಲ್ಲರೂ ಬರಬೇಕು. ಇಂದಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶಿವಮೂರ್ತಿ ಮುರುಘಾಶರಣರು ಅವರಿಗೆ ಭಕ್ತಿಪೂರ್ವಕ ನಮನಗಳು. ಈಗ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶಿವಮೂರ್ತಿ ಶರಣರಿಗೆ ಭಕ್ತಿಪೂರ್ವಕ ಸಮರ್ಪಣೆ ಎನ್ ಮೂರ್ತಿ ಜಿಲ್ಲಾಧ್ಯಕ್ಷರು ಉಪ್ಪಾರ ಸಂಘ ಚಿತ್ರದುರ್ಗ ಇವರಿಂದ ನೆರವೇರಿಸಿಕೊಡ್ಬೇಕಂತೇಳಿ ನಾನು ಅವರಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ತಿದ್ದೇನೆ. ರಮಾನಂದ ಸ್ವಾಮಿಗಳು ಮೊಣಕೋಲು ಮಠ ಇವರಿಗೆ ಭಕ್ತಿಪೂರ್ವಕ ಸಮರ್ಪಣೆ. ಭಕ್ತಿ ಸಮರ್ಪಣೆ. ಹಾಗೂ ಇನ್ನೊಬ್ಬ ಸ್ವಾಮೀಜಿಯವರಾದಂಥ ಬಸವಭೂಷಣ ಸ್ವಾಮಿಗಳು ಸಿರುಗುಪ್ಪ ಇವರಿಗೆ ಭಕ್ತಿ ಸಮರ್ಪಣೆ. ಹಾಗೆಯೇ ಇವತ್ತಿನ ಈ ಒಂದು ಕಾರ್ಯಕ್ರಮದ ರೂವಾರಿಗಳು ಪ್ರಾಯೋಜಕರಾದಂಥ ಎನ್ ಮೂರ್ತಿ ಇವರು ಜಿಲ್ಲಾಧ್ಯಕ್ಷರು ಉಪ್ಪಾರ ಸಂಘ ಮತ್ತು ಅವರ ಕುಟುಂಬದವರಿಗೆ ಪರಮ ಪೂಜ್ಯ ಶಿವಮೂರ್ತಿ ಶರಣರಿಂದ ಭಕ್ತಿಪೂರ್ವಕವನ್ನು ಅರ್ಪಿಸಬೇಕಂತೇಳಿ ನಾನು ಅವರಲ್ಲಿ ಮನವಿಯನ್ನು ಮಾಡಿಕೊಳ್ತಿದ್ದೀನಿ. ಅವರ ಕುಟುಂಬದವರಿಗೆ ಗೌರವ ಅರ್ಪಣೆಯನ್ನ ನೀಡಬೇಕಂತೇಳಿ ಸ್ವಾಮಿಗಳಿಗೆ ನನ್ನ ಕಳಕಳಿಯ ಮನವಿ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಹಾರ ಮತ್ತು ಶಾಲುಗಳನ್ನು ಪ್ರಯೋಜನ ಮಾಡಿದಂತ ನಮ್ಮ ಸ್ನೇಹಿತರಾದಂಥ ಆನಂದ್ ಸರ್ ಅವರು ವೇದಿಕೆ ಮುಂಭಾಗದಲ್ಲಿದ್ದಾರೆ. ಭಕ್ತಿಪೂರ್ವಕ ನಮನಗಳು. ಈಗ ಎಲ್ಲರಿಗೂ ಪ್ರಸಾದದ ವ್ಯವಸ್ಥೆ ಇದೆ. ಹಾಗೂ ಈಗ ನಮ್ಮ KHP ನಾಗರಿಕರು ಅಧ್ಯಕ್ಷರು ಮತ್ತೆ ಪದಾಧಿಕಾರಿಗಳು ಕಾರ್ಯದರ್ಶಿಗಳು ಕೂಡ ಸ್ವಾಮೀಜಿಯವರಿಗೆ ಭಕ್ತಿಪೂರ್ವಕ ಸಮರ್ಪಣೆ. ನಾಗೇಶ್ ಸ್ವಾಮಿಯವರು ಅವರಿಗೂ ಕೂಡ ಭಕ್ತಿಪೂರ್ವಕ ಸಮರ್ಪಣೆ.